ಪ್ರಿಯ ವಿದ್ಯಾರ್ಥಿಗಳೇ, DPSP ಕುರಿತಾದ ಚರ್ಚೆಗೆ ನಿಮಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಆರ್ಟಿಕಲ್ 43ರವರೆಗೆ ನಾನು ಹೇಳಿದ್ದೆ. ಈಗ ಅಲ್ಲಿ ಇನ್ನೆರಡು ಸಣ್ಣ ವಿಷಯಗಳಿವೆ, ಅದನ್ನು ಹೇಳಿಬಿಟ್ಟು ಮುಖ್ಯ ವಿಷಯಕ್ಕೆ ನಾನು ಹೋಗ್ತೇನೆ. 43A ಮತ್ತು B ಅಂತ ಅಂದರೆ ಮೂಲ ವಿಧಿ ಆರ್ಟಿಕಲ್ 43, ಅದಕ್ಕೆ ತಿದ್ದುಪಡಿಯಾಗಿ A ಮತ್ತು B ಅನ್ನುವ ಎರಡು ಆರ್ಟಿಕಲ್ಗಳು ಸೇರ್ಪಡೆಯಾಗಿವೆ. ಅದರ ಮಹತ್ವ ಏನು ಅಂತ ನಾವು ತಿಳ್ಕೊಳ್ಬೇಕು. ಆರ್ಟಿಕಲ್ 43A, ಇಟ್ ವಾಸ್ ಆ್ಯಡೆಡ್ ಬೈ 42nd ಅಮೆಂಡ್ಮೆಂಟ್ ಇನ್ 1976. ಇಂದಿರಾ ಗಾಂಧಿಯವರ ಆಡಳಿತ ಇದ್ದಾಗ 1976ಅಲ್ಲಿ 42ನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡಿ ಒಂದು ಹೊಸ ವಿಷಯವನ್ನು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸೇರ್ಪಡೆ ಮಾಡ್ತಾರೆ. ಅದನ್ನು ಪಾರ್ಟಿಸಿಪೇಟಿವ್ ಮ್ಯಾನೇಜ್ಮೆಂಟ್ ಅಂತ ನಿಮಗೆ KS ಎಕ್ಸಾಮ್ನಲ್ಲಿ UPSCಯಲ್ಲಿ ಕೇಳಿದ್ದಾರೆ. ಪಾರ್ಟಿಸಿಪೇಟ್ರಿ ಮ್ಯಾನೇಜ್ಮೆಂಟ್ ಅಂದರೆ ಏನು? ಕಾರ್ಖಾನೆಯ ನಿರ್ವಹಣೆಯಲ್ಲಿ ಕಾರ್ಮಿಕರು ಕೂಡ ಭಾಗವಹಿಸಬೇಕು. ಕಾರ್ಮಿಕರ ಅಭಿಪ್ರಾಯಗಳು, ಅನಿಸಿಕೆಗಳಿಗೆ ಆದ್ಯತೆ ಕೊಡಬೇಕು. ಅವರ ವಿಚಾರ ದೃಷ್ಟಿಕೋನವನ್ನು ಕೂಡ ಮ್ಯಾನೇಜ್ಮೆಂಟಲ್ಲಿರುವವರು, ಅಂದರೆ ಯಾರು ಕಾರ್ಖಾನೆಯನ್ನು ನಡೆಸ್ತಿರ್ತಾರೋ, the owners of the industry should listen to the opinion and the views of the workers. ಮುಂಚೆ ಏನಿತ್ತು ಈ ತಿದ್ದುಪಡಿ ಬರೋದಕ್ಕಿಂತ ಅಂದರೆ, ಈಗ ನಾನೊಂದು ಕಾರ್ಖಾನೆಯ ಮಾಲೀಕ ಅಂದರೆ ಕಾರ್ಖಾನೆಯನ್ನು ನನಗೆ ಹೇಗೆ ಬೇಕೋ ಹಾಗೆ ನಾನು ಅದನ್ನು ನಡೆಸ್ತಾ ಇದ್ದೆ. ಐ ವಾಸ್ ನಾಟ್ ಕನ್ಸಲ್ಟಿಂಗ್ ದಿ ವರ್ಕರ್ಸ್. ಕಾರ್ಮಿಕರೊಂದಿಗೆ ನಾನು ಮಾತುಕತೆ ನಡೆಸಿ ಚರ್ಚೆ ಮಾಡಿ ಏನು ಮಾಡಬೇಕು ಏನಿಲ್ಲ ಅನ್ನುವುದರ ಬಗ್ಗೆ ನಾನು ಗಮನ ಕೊಡ್ತಿರಲಿಲ್ಲ. ಬಿಕಾಸ್ ಐ ಆಮ್ ದಿ ಓನರ್. ನಾನು ಓನರು, ನನಗೆ ಇಂಡಸ್ಟ್ರಿ ಹೇಗೆ ಬೇಕೋ ಹಾಗೆ ನಡೆಸ್ತೀನಿ. ಒಂದು ರೀತಿಯಲ್ಲಿ ಮೊನೋಪಲಿ ಅಂತ ಹೇಳ್ತಾರೆ, ಏಕಸ್ವಾಮ್ಯ. ನನ್ನ ಮಾಲೀಕ, ನನ್ನ ಕಾರ್ಖಾನೆ, ನನ್ನ ಕೈಗಾರಿಕೆ, ನನ್ನ ಬಂಡವಾಳ, ನಾನೇನೋ ಮಾಡ್ತೀನಿ ಅಂತ ಇತ್ತು. ಬಟ್ ಇಂದಿರಾ ಗಾಂಧಿಯವರು 43A ಆರ್ಟಿಕಲನ್ನು ಸೇರಿಸಿದ ಮೇಲೆ ನೌ ಇಟ್ ಈಸ್ ಅ ಮ್ಯಾಂಡೇಟರಿ ಇನ್ ಆಲ್ ದ ಇಂಡಸ್ಟ್ರೀಸ್ ಟು ಟೇಕ್ ವರ್ಕರ್ಸ್ ಇನ್ ದ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್. ಅದಕ್ಕೆ ಮ್ಯಾನೇಜ್ಮೆಂಟ್ ಬೋರ್ಡ್ ಅಂತ ಹೇಳ್ತಾರೆ. ನಿರ್ವಾಹಕ ಮಂಡಳಿ ಅಂತ ಕರೀತಾರೆ. ಆ ನಿರ್ವಾಹಕ ಮಂಡಳಿಯಲ್ಲಿ, ನಿರ್ವಹಣೆ ಮಾಡುವಂಥ ಮಂಡಳಿಯಲ್ಲಿ ಕಾರ್ಮಿಕರಿಗೂ ಕೂಡ ಪ್ರಾತಿನಿಧ್ಯವನ್ನು ಕೊಡಬೇಕು. ಕಾರ್ಮಿಕರಿಗೆ ಪ್ರಾತಿನಿಧ್ಯ, ಮ್ಯಾನೇಜ್ಮೆಂಟಲ್ಲಿ ಅವರಿಗೂ ಕೂಡ ಆದ್ಯತೆ ಕೊಡಬೇಕು. ಅವರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡಬೇಕು. ಅವರ ವಿಚಾರಧಾರೆಯನ್ನು ಕೇಳಬೇಕು. ಅವರ ಒಪಿನಿಯನ್ ಕೂಡ ತಿಳ್ಕೊಂಡು ಚರ್ಚೆ ಮಾಡಿ ಸಮಾಲೋಚನೆ ನಡೆಸಿ ಅದನ್ನು ಕನ್ಸಲ್ಟೇಷನ್ ಪ್ರೋಸೆಸ್ ಅಂತ ಹೇಳ್ತಾರೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಮೊದಲು ಮ್ಯಾನೇಜ್ಮೆಂಟ್ದವರು ಸಮಾಲೋಚನೆಯನ್ನು ನಡೆಸಬೇಕು. ಅವ್ರದ್ದು ಒಂದು ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು. ಸಪೋಸ್ ಯಾವುದೋ ಒಂದು ಕಾರ್ಖಾನೆಯಲ್ಲಿ ಮಾಡರ್ನೈಸೇಷನ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಬರುತ್ತೆ. ಆಧುನೀಕರಣ ಮಾಡಬೇಕು, ಯಾವುದೋ ಹೈಫೈ ಆದಂಥ ಯಂತ್ರವನ್ನು ತರಿಸ್ಬೇಕು, ಅಲ್ಟ್ರಾ ಮಾಡರ್ನ್ ಟೆಕ್ನಾಲಜಿ ಅಳವಡಿಸಬೇಕು ಅಂತ ಬಂದಾಗ ಮ್ಯಾನೇಜ್ಮೆಂಟ್ದವರು ಸಾಮಾನ್ಯವಾಗಿ ಆ ಯಂತ್ರ ಬೇಕು ಅಂತ ವಾದ ಮಾಡ್ತಿರ್ತಾರೆ. ಬಟ್ ವರ್ಕರ್ಸ್ ಕಡೆಯಿಂದ ತಕರಾರು ಸಾಮಾನ್ಯವಾಗಿ ಇರುತ್ತೆ. ಯಾಕೆ? ಆ ಯಂತ್ರ ಬಂದರೆ ನಮ್ಮಲ್ಲಿ ಒಂದು 50-100 ಜನ ಉದ್ಯೋಗ ಕಳ್ಕೊತೀವಿ. ಬಿಕಾಸ್ 100 ಜನ ಮಾಡೋ ಕೆಲಸವನ್ನು ಒಂದು ಮಷಿನ್, ಒಂದು ಸೂಪರ್ ಕಂಪ್ಯೂಟರ್ ಮಾಡುತ್ತೆ. ನಿಮಗೆ ಗೊತ್ತಿದೆ, ಒಂದು ಸೂಪರ್ ಕಂಪ್ಯೂಟರ್ ಕ್ಯಾನ್ ರಿಪ್ಲೇಸ್ ಹಂಡ್ರೆಡ್ಸ್ ಆಫ್ ಎಂಪ್ಲಾಯೀಸ್. 100 ಜನ ಮಾಡೋ ಕೆಲಸವನ್ನು ಒಂದು ಸೂಪರ್ ಸಿಸ್ಟಮ್ ಮಾಡುತ್ತೆ. ಈಗ ಮ್ಯಾನೇಜ್ಮೆಂಟ್ದವ್ರು ಏನು ಹೇಳ್ತಾರೆ? ಇಲ್ಲ, ನಮ್ಮ ಫ್ಯಾಕ್ಟ್ರಿ ಮಾಡರ್ನೈಸ್ ಮಾಡ್ತೀವಿ, ನಾವು ಆ ಯಂತ್ರವನ್ನು ತರ್ತೀವಿ ಅಂತ ಅವ್ರು ಹೇಳ್ತಾರೆ. ಕಾರ್ಮಿಕರು ಹೇಳ್ತಾರೆ, ತರಬೇಡ್ರಿ, ಅದು ಬಂದರೆ ನಾವು ಜಾಬ್ ಕಳ್ಕೊತೀವಿ, ನಮಗೆ ಉದ್ಯೋಗ ಇಲ್ದಂಗೆ ಆಗುತ್ತೆ, ನಾವು ಬೀದಿ ಪಾಲಾಗ್ತೀವಿ, ನಮ್ಮ ಕುಟುಂಬಗಳೇನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಡಿಸಿಷನ್ ಹೆಂಗೆ ತೊಗೋಬೇಕು? ಹೌ ಟು ಟೇಕ್ ಎ ಡಿಸಿಷನ್, ದಟ್ ಈಸ್ ಕಾಲ್ಡ್ ಪಾರ್ಟಿಸಿಪೇಟ್ರಿ ಮ್ಯಾನೇಜ್ಮೆಂಟ್. ಅದನ್ನೇ 43A ಹೇಳ್ತಾರೆ, ಭಾಗವಹಿಸುವಿಕೆಯ ನಿರ್ವಹಣೆ. ಕಾರ್ಮಿಕರನ್ನೂ ಕೂಡ ಮೀಟಿಂಗ್ ಕರೀರಿ, ಕಾರ್ಮಿಕರ ಸಂಘದ ನಾಯಕರನ್ನು ಕರೀರಿ, ಟ್ರೇಡ್ ಯೂನಿಯನ್ ಲೀಡರ್ಸ್ ಅಂತ ಅವ್ರನ್ನ ಕರೀತಾರೆ. ಆ ಲೇಬರ್ ಯೂನಿಯನ್ ಲೀಡರ್ಸನ್ನು ಕೂಡಿಸ್ಕೊಂಡು 1 to 1 ಮಾತಾಡ್ರಿ.
ನೋಡಪ್ಪ, ಕಾರ್ಖಾನೆಯ ಉತ್ಪಾದಕತೆ ಹೆಚ್ಚಾಗಬೇಕು ಅಂದರೆ ನಾವು ಮಾಡರ್ನ್ ಮಷಿನ್ ಟೆಕ್ನಾಲಜಿ ಬಳಸಲೇಬೇಕು. ನಿಮಗೆ ಜಾಬ್ ಹೋಗುತ್ತೆ ಅಂತ ನೀವೇನು ಗಾಬರಿ ಪಟ್ಕೋಬೇಡಿ, ನಿಮಗೆ ಬೇರೆ ಕಡೆ ಉದ್ಯೋಗವನ್ನು ಕೊಡ್ತೇವೆ. ಅದೇ ಕಾರ್ಖಾನೆಯಲ್ಲಿ ಬೇರೆ ಯಾವುದೋ ಬೇರೆ ಬೇರೆ ಸೆಕ್ಷನ್ಗಳಿರ್ತವೆ. ಒಂದು ಫ್ಯಾಕ್ಟ್ರಿ ಅಂದಮೇಲೆ 10 ಘಟಕಗಳು, ಸೆಕ್ಷನ್ಗಳಿರ್ತವೆ. ವಿ ವಿಲ್ ಪ್ರೊವೈಡ್ ಯು ಜಾಬ್ ಇನ್ ಸಮ್ ಅದರ್ ಸೆಕ್ಷನ್ಸ್. ಇನ್ಯಾವುದೋ ಸೆಕ್ಷನ್ಸಲ್ಲಿ ನಾವು ನಿಮ್ಮನ್ನು ಅಕಾಮಡೇಟ್ ಮಾಡ್ತೀವಿ. ಆದರೆ ಕಾರ್ಖಾನೆಯ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಅಪ್ಗ್ರೇಡೇಷನ್ ಟೆಕ್ನಾಲಜಿ ಮಾಡುವುದಕ್ಕೆ ನೀವು ಅಡ್ಡಿಪಡಿಸಬೇಡ್ರಿ ಅಂತ ಅವ್ರು ಹೇಳಬೇಕು. ಕಾರ್ಮಿಕರು ಕೂಡ ನಮಗೆ ಬೇರೆ ಅವಕಾಶವನ್ನು ಕೊಟ್ಟರೆ ನಮ್ಮದೇನು ತಕರಾರಿಲ್ಲ, ನಾವು ವಿ ಆರ್ ರೆಡಿ ಟು ಕಂಟಿನ್ಯೂ, ಬೇರೆ ಜಾಬ್ ಕೊಡಿ, ಅದನ್ನು ನಾವು ಮಾಡ್ತೀವಿ, ನೀವು ಮಷಿನ್ ಹಾಕ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಅಂದರೆ ಸಂಘರ್ಷದ ಬದಲಾಗಿ ಸಮಾಲೋಚನೆ. ಇದನ್ನು ಮಾಡಲಿಲ್ಲ ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಸಂಘರ್ಷ ಸ್ಟಾರ್ಟ್ ಆಗುತ್ತೆ. ಕಾರ್ಖಾನೆಯ ಮಾಲೀಕರಿಗೂ ಅಲ್ಲಿರುವಂಥ ಸಾವಿರಾರು ಕಾರ್ಮಿಕರಿಗೂ ಕ್ಲ್ಯಾಶ್ ಆಗುತ್ತೆ. ಅವರು ಮುಷ್ಕರ ಮಾಡೋದು, ಸ್ಟ್ರೈಕ್ ಮಾಡೋದು, ಬಂದ್ ಮಾಡೋದು, ಕಲ್ಲು ತೂರಾಟ ಮಾಡೋದು, ಕಾರ್ಖಾನೆಯ ಮಾಲೀಕರು ಫ್ಯಾಕ್ಟ್ರಿಯನ್ನು ಬಂದ್ ಮಾಡೋದು, ಲಾಕೌಟ್ ಮಾಡೋದು, ನಿಮಗೆ ಸಂಬಳ ಕೊಡಲ್ಲ, ಸ್ಟಾಪ್ ಮಾಡ್ತೀವಿ ಅಂತ ಹೇಳೋದು. ಇವೆಲ್ಲ ಅಹಿತಕರವಾದ ಘಟನೆಗಳು ಅಲ್ಲಿ ನಡೀತವೆ. ಸೊ ಹೌ ಟು ಅವಾಯ್ಡ್, ಇದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅಂದರೆ 43A ಆರ್ಟಿಕಲ್ ಹೇಳುತ್ತೆ, ಮ್ಯಾನೇಜ್ಮೆಂಟ್ ನಿರ್ಧಾರ ತೆಗೆದುಕೊಳ್ಬೇಕಾದಾಗಲೇ ಕಾರ್ಮಿಕರನ್ನೂ ಕರೆದು ಅವ್ರ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡಿ, ಸಂವಾದ ಮಾಡಿ, ಅವರ ಅಭಿಪ್ರಾಯ ಏನು, ನಿಮ್ಮ ವಿಚಾರ ಏನು, ಅದನ್ನು ಸಮನ್ವಯ ಮಾಡಿಕೊಂಡು, ಸಿಂಥಸಿಸ್ ಅಂತಾರೆ ಅದಕ್ಕೆ, ಕೋಆರ್ಡಿನೇಷನ್ ಅಂತಾರೆ, ಸಿಂಕಿಂಗ್ ಆಫ್ ದಿ ಐಡಿಯಾಸ್ ಅಂತ ಹೇಳ್ತೀವಿ. ಸೊ ಎರಡೂ ವಿಚಾರಧಾರೆಯನ್ನು ಸಮನ್ವಯಗೊಳಿಸಿ ಒಂದು ಸಾಮರಸ್ಯವನ್ನು ಕ್ರಿಯೇಟ್ ಮಾಡಿ ಮ್ಯಾನೇಜ್ಮೆಂಟವರು ನಿರ್ಧಾರ ತೆಗೆದುಕೊಂಡ್ರೆ ಆ ಕಾರ್ಖಾನೆಯಲ್ಲಿ ಯಾವುದೇ ಗೊಂದಲ ಇರಲ್ಲ, ಯಾವುದೇ ಘರ್ಷಣೆ ಇರಲ್ಲ, ಸ್ಮೂತಾಗಿ ಸುಗಮವಾಗಿ ಕಾರ್ಖಾನೆ ನಡೆಯುತ್ತೆ. ಅದರಿಂದ ಕಾರ್ಮಿಕರ ಹಿತರಕ್ಷಣೆಯೂ ಆಗುತ್ತೆ. ಮಾಲೀಕರು ತಮಗೆ ಬೇಕಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಅವರು ಮಾಡ್ಬೋದು. ಸೊ ಇಟ್ ವಿಲ್ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಮ್ಯಾನೇಜ್ಮೆಂಟ್ ಆ್ಯಸ್ ವೆಲ್ ಆಸ್ ದಿ ವರ್ಕರ್ಸ್. ಸೊ ಈ ಹಾರ್ಮನಿಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ದೇರ್ ವಾಸ್ ಅ ಮೆಕ್ಯಾನಿಸಮ್, ಅದಕ್ಕೊಂದು ಮೆಕ್ಯಾನಿಸಮ್ ಅವಶ್ಯಕತೆ ಇತ್ತು. ಅದನ್ನು ಇಂದಿರಾ ಗಾಂಧಿಯವರು 43A ಅನ್ನುವ ಅಮೆಂಡ್ಮೆಂಟ್ ಮೂಲಕ 1976 42ನೇ ತಿದ್ದುಪಡಿಯ ಮೂಲಕ DPSPಗೆ ಸೇರಿಸಿದ್ದಾರೆ. ಇದೊಂದು ಕ್ರಾಂತಿಕಾರಕವಾದ ಹೆಜ್ಜೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇಟ್ ಈಸ್ ಎ ರೆವಲ್ಯೂಷನರಿ ಸ್ಟೆಪ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಲೆಡ್ ಟು ಇಂಡಸ್ಟ್ರಿಯಲ್ ಡೆಮೋಕ್ರಸಿ. ಇದನ್ನು ಕೈಗಾರಿಕಾ ಪ್ರಜಾಪ್ರಭುತ್ವ ಅಂತ ನಿಮಗೆ KSL ಕೇಳ್ತೇನೆ. ಕೈಗಾರಿಕಾ ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಕೇಳಿದರೆ ದಿಸ್ ಪಾಯಿಂಟ್ ಯು ಹ್ಯಾವ್ ಟು ಹೈಲೈಟ್. ಕೈಗಾರಿಕಾ ಪ್ರಜಾಪ್ರಭುತ್ವ, ಇಂಡಸ್ಟ್ರಿಯಲ್ ಡೆಮೋಕ್ರಸಿ ಅಂತಾರೆ, ಲೇಬರ್ ಡೆಮೋಕ್ರಸಿ ಅಂತಾರೆ, ಫ್ಯಾಕ್ಟ್ರಿ ಡೆಮೋಕ್ರಸಿ ಅಂತ ಬೇರೆ ಬೇರೆ ಪದಗಳನ್ನು ಬಳಸ್ತಾರೆ, ಅರ್ಥ ಒಂದೇ. ಸೊ ಹಾಗಾಗಿ 43A ಏನಿದೆ ಇದು ನಿಜಕ್ಕೂ ಒಂದು ಕ್ರಾಂತಿಕಾರಕ ಹೆಜ್ಜೆ, ಸುಧಾರಣೆಯ ಹೆಜ್ಜೆ, ಕಾರ್ಮಿಕರ ಹಿತರಕ್ಷಣೆ ಮಾಡುವಲ್ಲಿ ಬಹಳ ದಿಟ್ಟ ಹೆಜ್ಜೆಯನ್ನು ಇಂದಿರಾ ಗಾಂಧಿಯವರು ಮಾಡಿದರು. ಆ ವಿಷಯಕ್ಕೆ ನಾವು ಇಂದಿರಾ ಗಾಂಧಿಯವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು. ತುಂಬ ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ ಇದಕ್ಕೆ ತಿದ್ದುಪಡಿ ಮಾಡುವುದರ ಮೂಲಕ. ಇದು 43A ಬಗ್ಗೆ. ಇನ್ನು 43B ಬಗ್ಗೆ ಒಂದೆರಡು ಮಾತನ್ನು ಹೇಳ್ತೇವೆ. ಅದೇ ಆರ್ಟಿಕಲ್ಲಿಗೆ 43B ಅಂತ ಎಕ್ಸ್ಟ್ರಾ ಇನ್ನೊಂದು ಆರ್ಟಿಕಲನ್ನು ಸೇರ್ಪಡೆ ಮಾಡಿದರು. ಯಾವ ವರ್ಷ ಮಾಡಿದರು? 2011, 2011 97ನೇ ತಿದ್ದುಪಡಿ, ಸಂವಿಧಾನದ 97ನೇ ತಿದ್ದುಪಡಿ 2011ರಲ್ಲಿ 43B ಎನ್ನುವ ಹೊಸ ಆರ್ಟಿಕಲನ್ನು ಆ್ಯಡ್ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದು ಭಾಗ ಕೂಡ ಆ್ಯಡ್ ಆಗುತ್ತೆ. ಅದನ್ನು 9th B ವಾಸ್ ಆ್ಯಡೆಡ್. ಸಂವಿಧಾನದ ಭಾಗದಲ್ಲಿ ಒಂದು ಹೊಸ ಭಾಗ ಆ್ಯಡ್ ಆಗುತ್ತೆ, ಅದನ್ನು 9th B ಅಂತ ಕರೀತಾರೆ. 9B ಭಾಗವನ್ನು ಆ್ಯಡ್ ಮಾಡ್ತಾರೆ. ಇಟ್ ವಾಸ್ ಆ್ಯಡೆಡ್. ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ ಇನ್ನೊಂದು ಮುಖ್ಯವಾದ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ, ಕೋಆಪರೇಟಿವ್ ಸೊಸೈಟೀಸ್. ಇದಕ್ಕೂ ಮುಂಚೆ ನಮ್ಮ ದೇಶದಲ್ಲಿ ಸಹಕಾರಿ ಸಂಘಗಳು ಇದ್ದವು, ಇಲ್ಲ ಅಂತಲ್ಲ. ಇನ್ಫ್ಯಾಕ್ಟ್ ಸಹಕಾರಿ ಸಂಘಗಳು ಎಷ್ಟು ಹಳೆಯದು ಅಂದರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು 1905.
ರಿಜಿಸ್ಟ್ರೇಷನ್ ಆಫ್ ಸೊಸೈಟೀಸ್ ಆ್ಯಕ್ಟ್ 1905ರಲ್ಲಿ ಲಾರ್ಡ್ ಕರ್ಜನ್ ಭಾರತದ ವೈಸ್ರಾಯ್ ಆದಾಗ ಆ ಕಾಯ್ದೆಯನ್ನು ಮಾಡಿದ್ದ. ಅದರ ಅಡಿಯಲ್ಲಿ ನಮ್ಮ ದೇಶದಲ್ಲಿ ಕೋಆಪರೇಟಿವ್ ಸೊಸೈಟಿಗಳು, ಬ್ಯಾಂಕುಗಳು ಅಸ್ತಿತ್ವಕ್ಕೆ ಬಂದಿದ್ದವು. ಕೋಆಪರೇಟಿವ್ ಸೊಸೈಟಿ ಅಸ್ತಿತ್ವಕ್ಕೆ ಬಂದಿತ್ತು. ಅದರಲ್ಲಿ ನಮ್ಮ ದೇಶದ ಮೊದಲ ಕೋಆಪರೇಟಿವ್ ಸೊಸೈಟಿ ಎಲ್ಲಿ ಬಂದಿತ್ತು? ಗದಗ ಜಿಲ್ಲೆಯ ಕಣಗಿನಹಾಳ ಗ್ರಾಮ. ಈಗ ಆವಾಗ ಧಾರವಾಡ ಜಿಲ್ಲೆ, ಈಗ ಗದಗ ಜಿಲ್ಲೆಯಲ್ಲಿ ಬರುತ್ತೆ. ಕಣಗಿನಹಾಳ ಎನ್ನುವ ಗ್ರಾಮದಲ್ಲಿ ದ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ವಾಸ್ ಸ್ಟಾರ್ಟೆಡ್. ಗದಗ ಜಿಲ್ಲೆಯ ಕಣಗಿನಹಾಳ, ಆ ಪ್ಲೇಸ್ ನೆನಪಿಟ್ಕೊಳ್ಳಿ. 1905 ಫಸ್ಟ್ ಕೋಆಪರೇಟಿವ್ ಸೊಸೈಟಿ, ಮೊದಲ ಸಹಕಾರಿ ಸಂಘ ಅಸ್ತಿತ್ವಕ್ಕೆ ಬಂದಿತ್ತು. ಫಸ್ಟ್ ಕೋಆಪರೇಟಿವ್ ಸೊಸೈಟಿ ಇನ್ ಇಂಡಿಯಾ. ಇದು ಕರ್ಜನ್ನನ ಕಾಲದಲ್ಲೇ ಬಂದಿತ್ತು. 1905ನಲ್ಲಿ ಅದನ್ನು ಸ್ಟಾರ್ಟ್ ಮಾಡಿದವರ ಹೆಸರು, ಸ್ಥಾಪಕರ ಹೆಸರು SS ಪಾಟೀಲ್ ಅಂತ. ಸ್ಥಾಪಕರ ಹೆಸರು ಅದು ಕೂಡ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾನೆ. ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅವ್ರ ಹೆಸರು ನೆನಪಿಟ್ಕೊಳ್ಳಿ. ನಾನಲ್ಲಿ ಶಾರ್ಟಲ್ಲಿ ಬರ್ತೀನಿ, ನೀವು ಪೂರ್ತಿ ಬರ್ಕೊಳ್ಳಿ. SS ಪಾಟೀಲ್ ಅಂದರೆ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್. SS ಪಾಟೀಲ್ ಫೌಂಡರು. ಇಸ್ವಿ 1905. ಅಂದಿನ ಧಾರವಾಡ ಜಿಲ್ಲೆಯ ಕಣಗಿನಹಾಳ ಗ್ರಾಮ, ಈಗ ಗದಗ ಡಿಸ್ಟಿಕ್ನಲ್ಲಿ ಬರುತ್ತೆ. ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಭಾರತದ ಮೊಟ್ಟ ಮೊದಲ ಕೋಆಪರೇಟಿವ್ ಸೊಸೈಟಿ, ಸಹಕಾರಿ ಸಂಘ ಅಸ್ತಿತ್ವಕ್ಕೆ ಬಂತು. ಇದು ಇತಿಹಾಸ. ಲಾರ್ಡ್ ಕರ್ಜನ್ ಬಗ್ಗೆ ಮಾತಾಡಬೇಕಾದಾಗ ನಾನು ಹೇಳಿದ್ದೀನಿ ಹಿಸ್ಟ್ರಿ ಕ್ಲಾಸಲ್ಲಿ. ಲಾರ್ಡ್ ಕರ್ಜನ್ನನ್ನು ಫಾದರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅಂತ ಕರೀತಾರೆ. ಸಹಕಾರಿ ಸಂಘಗಳ ಪಿತಾಮಹ ಅಂತ ಲಾರ್ಡ್ ಕರ್ಜನ್ನನ್ನು ಕರೀತಾರೆ. ಬಟ್ ಅಲ್ಲಿಂದ ಇಲ್ಲಿಯವರೆಗೆ 1905ರಲ್ಲಿ ಆಯಿತು ಮತ್ತು ದೇಶಾದ್ಯಂತ ಸಹಕಾರಿ ಸಂಘಗಳು ಆದವು. ಬಟ್ ಅವುಗಳು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಿರಲಿಲ್ಲ. ಈಗಲೂ ನೀವು ಹಳ್ಳಿಗಳಿಗೆ ಹೋದರೆ ಕೋಆಪರೇಟಿವ್ ಸೊಸೈಟಿ ಇರ್ತವೆ. ಸಹಕಾರಿ ಸಂಘ ಅಂತ ನೀವು ಬೋರ್ಡ್ ನೋಡ್ತೀರಿ. ಈ ಥರ 2 ಕೈ ಹಿಡಿದಿರುವಂಥ ಗುರುತನ್ನು ನೀವು ನೋಡ್ತೀರಿ. ಒಂದು ಕೈ ಹಿಂಗೆ ಹಿಡಿದಿರೋ ಚಿತ್ರ ನೋಡ್ತೀರಿ. ಏನದು? ಜಂಗಿ ಕುಸ್ತಿ ಹಿಡಲಿಕ್ಕಲ್ಲ, ಕೈ ಹಿಡಿಯೋದು ಜಗಳಾಡ್ರಿ ಅಂತಲ್ಲ. ಸಹಕಾರದಿಂದ ಬದುಕಬೇಕು. 1 ಫಾರ್ ಆಲ್, ಆಲ್ ಫಾರ್ ಒನ್. ಇಂಗ್ಲೀಷಲ್ಲಿ ಅದೇನಂತಾರೆ? 1 ಫಾರ್ ಆಲ್, ಆಲ್ ಫಾರ್ ಒನ್. ಒಬ್ಬನು ಎಲ್ಲರಿಗಾಗಿ, ಎಲ್ಲರೂ ಒಬ್ಬನಿಗಾಗಿ ಎನ್ನುವುದು ಸಹಕಾರದ ತತ್ವ. ನಮ್ಮ ಬದುಕು ನಿಂತಿರೋದೇ ಸಹಕಾರದ ಮೇಲೆ. ನಾವು ಒಬ್ರಿಗೊಬ್ಬರು ಸಹಕಾರ ಮಾಡೋದೇ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಈ ಸಹಕಾರಿ ಸಂಘಗಳು ಸಿಸ್ಟಮೆಟಿಕ್ಕಾಗಿ ಕೆಲಸ ಮಾಡ್ತಿರಲಿಲ್ಲ. ಅಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಜಾಸ್ತಿ ಇದ್ವು. ಮೇಲ್ಜಾತಿಯವರ ಪ್ರಾಬಲ್ಯ ಜಾಸ್ತಿ, ಹಿಡಿತ ಜಾಸ್ತಿ ಇತ್ತು. ಮತ್ತು ನಮ್ಮ ದೇಶದಲ್ಲಿ ಸಹಕಾರಿ ಸಂಘಗಳ ಅತಿ ದೊಡ್ಡ ಸಮಸ್ಯೆ ಅಂದರೆ ಪೊಲಿಟಿಸೈಸೇಷನ್, ರಾಜಕೀಕರಣ. ನೀವು ಯಾವ ಕೋಆಪರೇಟಿವ್ ಸೊಸೈಟಿ ಹೋದರೂ ಅಲ್ಲೊಬ್ಬ MLAನೋ MLCನೋ ಇಲ್ಲ ಒಬ್ಬ MP ಅವನದೊಂದು ಇಂಟರ್ಫಿಯರೆನ್ಸ್ ಅಲ್ಲಿ ಇದ್ದೇ ಇರುತ್ತೆ. ಆ MLAಯ ಒಂದು ಕಪಿಮುಷ್ಟಿಯಲ್ಲಿ ಆ ಸಹಕಾರಿ ಸಂಘಗಳು ಕೆಲಸ ಮಾಡ್ತಿರ್ತವೆ. ಆ್ಯಂಡ್ ವೆಸ್ಟೆಡ್ ಇಂಟ್ರೆಸ್ಟ್, ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ನಾವೇನು ಕರಿತೀವಿ, ಅಂದರೆ ದುಡ್ಡಿದ್ದವರು, ಸಾಮಾಜಿಕವಾಗಿ ಮೇಲಿನ ಸ್ಥಾನದಲ್ಲಿರೋರು, ಅವರ ಹಿಡಿತದಲ್ಲಿ ಅವು ಕೆಲಸ ಮಾಡ್ತವೆ. ನಿಜವಾಗಿ ಬಡ ವ್ಯಕ್ತಿಗಳು, ನೀಡಿ ಪೀಪಲ್ ಅಂತ ಹೇಳ್ತೀವಿ, ಅಗತ್ಯ ಇರುವಂಥ ವ್ಯಕ್ತಿಗಳಿಗೆ ಸಹಕಾರಿ ಸಂಘದಲ್ಲಿ ಲೋನ್ ಸಿಗಲ್ಲ. ಸಹಕಾರಿ ಸಂಘದಲ್ಲಿ ಲೋನ್ ಯಾರಿಗೆ ಸಿಗುತ್ತೆ ಅಂದರೆ, ಯಾವ ಸ್ಟ್ರಾಂಗ್ ಇರ್ತಾನೆ, ಯಾರು ಬಲವಂತ ಇರ್ತಾನೆ, ಯಾರು ಪೊಲಿಟಿಕಲಿ ಸ್ಟ್ರಾಂಗ್ ಇರ್ತಾನೆ, ಅಥವಾ ಯಾರು ಮೇಲ್ಜಾತಿಗೆ ಸೇರಿರ್ತಾರೆ, ಅಥವಾ ಯಾರು ಪ್ರಧಾನವಾದ ಒಂದು ಸಮುದಾಯಕ್ಕೆ, ಈಗ ಯಾರು ಲಿಂಗಾಯತ, ಒಕ್ಕಲಿಗರು, ಈ ಥರ ಒಂದು ಡಾಮಿನೆಂಟ್ ಕಮ್ಯುನಿಟಿಗೆ ಸೇರಿದವರು, ಅವರೇ ಎಲ್ಲ ಬೆನಿಫಿಟ್ ತಗೊಳ್ತಾರೆ ಹೊರತು ನಿಜವಾಗಿ ಕಷ್ಟದಲ್ಲಿರುವಂಥ ಬಡ ವ್ಯಕ್ತಿಗಳಿಗೆ ಕೋಆಪರೇಟಿವ್ ಸೊಸೈಟಿಯಿಂದ ಲೋನ್ ಸಿಗಲ್ಲ. 10 ಸರಿ ಅಡ್ಡಾಡಿದರೂ ಅವ್ನು ಲೋನ್ ಸಿಗಲ್ಲ. ಹೆಸರಿಗೆ ಮಾತ್ರ ಸಹಕಾರಿ ಸಂಘ ಅಂತ ಬೋರ್ಡ್ ಹಾಕಿರ್ತಾರೆ. ಅಲ್ಲಿ ಒಳಗೆ ಹೋಗಿ ನೋಡಿದರೆ ಗೊತ್ತಾಗುತ್ತೆ, ಅದು ಸಹಕಾರಿ ಸಂಘ ಅಲ್ಲ, ಒಂದು ಕುಟುಂಬ ಸಂಘ ಆಗಿರುತ್ತೆ. ಒಂದು ಕುಟುಂಬದ ಜನ ಮಾತ್ರ ತಮ್ಮವರಿಗೆ ಸಾಲಗಳನ್ನು ಕೊಟ್ಕೊಂಡು ಉಳಿದವರಿಗೆ ಸಾಲಿಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಇದು ಬಹಳ ಕಡೆಗಳಲ್ಲಿ ನೋಡಿದ್ದೇವೆ. ಅದಕ್ಕೆ 2011ರಲ್ಲಿ ಅವಾಗ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ದರು. 2011ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ವಾಸ್ ಪ್ರೈಮ್ ಮಿನಿಸ್ಟರ್. UPA ಸರ್ಕಾರ ನಡೀತಾ ಇತ್ತು.
ಅವರು ಮಾಡಿದ ಒಂದು ಅತ್ಯುತ್ತಮವಾದ ಕೆಲಸ, ದ ಬೆಸ್ಟ್ ವರ್ಕ್ ಡನ್ ಬೈ UPA ಗೌರ್ಮೆಂಟ್ ಈಸ್ 97th ಅಮೆಂಡ್ಮೆಂಟ್. ಸಂವಿಧಾನಕ್ಕೆ 97ನೇ ತಿದ್ದುಪಡಿ ಮಾಡಿ ಈ ದೇಶದಲ್ಲಿರುವ ಕೋಆಪರೇಟಿವ್ ಸಂಘಗಳನ್ನು ಸಿಸ್ಟಮೆಟಿಕ್ಕಾಗಿ ಮಾಡಬೇಕು. ಅಲ್ಲೊಂದು ವರ್ಡ್ ಬರೆದಿದ್ದೀನಿ ನಾನು ಬೋರ್ಡ್ ಮೇಲೆ, ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್, ವೃತ್ತಿಪರ ನಿರ್ವಹಣೆ. ಬಹಳ ಸೈಂಟಿಫಿಕ್ಕಾಗಿ ವೃತ್ತಿಪರವಾಗಿ ಇವುಗಳ ನಿರ್ವಹಣೆ ಮಾಡಬೇಕು ಮತ್ತು ಸಹಕಾರಿ ಸಂಘಗಳಿಗೆ ಸ್ವಾಯತ್ತತೆ ಕೊಡಬೇಕು. ಅಟಾನಮಿ ಇಲ್ಲಿದೆ ನೋಡಿ. ಸಹಕಾರಿ ಸಂಘಗಳು ಸ್ವಾಯತ್ತವಾಗಿ ಕೆಲಸ ಮಾಡಬೇಕು. ಯಾವುದೇ ಒಂದು ಕುಟುಂಬದ ವ್ಯಕ್ತಿಯ ಹಿಡಿತದಲ್ಲಿ ಅವು ಇರಬಾರ್ದು. ದೇ ಮಸ್ಟ್ ನಾಟ್ ಬಿ ಇನ್ ದ ಗ್ರಿಪ್ ಆಫ್ ಒನ್ ಪರ್ಸನ್, ಒನ್ ಕಮ್ಯುನಿಟಿ ಆರ್ ಒನ್ ಫ್ಯಾಮಿಲಿ. ಸೊ ಕೋಆಪರೇಟಿವ್ ಸೊಸೈಟಿ ಶುಡ್ ಬಿ ಅಟಾನಮಸ್. ಅವು ಮುಕ್ತವಾಗಿರಬೇಕು, ಸ್ವತಂತ್ರವಾಗಿರಬೇಕು, ಪ್ರಜಾಪ್ರಭುತ್ವದ ನೆಲೆಗಟ್ಟಿನಲ್ಲಿ ಕೆಲಸ ಮಾಡಬೇಕು ಮತ್ತು ಅಲ್ಲಿ ಪ್ರೊಫೆಷ್ನಲಿಸಮ್ ಬರಬೇಕು. ನಮ್ಮಲ್ಲಿ ಸಹಕಾರಿ ಸಂಘಗಳು ಅಂದರೆ ಒಂಥರ ಅಂಧೇರಿ ದರ್ಬಾರ್ ಅಂತ ಹೇಳ್ತೀವಿ. ಅಂಧೇರಿ ದರ್ಬಾರ್, ಚೌಪಟ್ ರಾಜ ಅಂತಾರೆ ಹಿಂದಿಯಲ್ಲಿ. ಅವು ಬಂದವನು ಸಿಕ್ಕ, ಇಲ್ದವನು ಇಲ್ಲ. ಯಲ್ಲಮ್ಮನ ಜಾತ್ರೆ ಇದ್ದಂಗೆ, ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಅಂತಾರಲ್ಲ, ಆ ಥರ ಅವ್ಯವಸ್ಥೆ ನಮ್ಮ ಸಹಕಾರಿ ಸಂಘಗಳಲ್ಲಿ ಇತ್ತು. ಆದರೆ ಈಗ ಈ ತಿದ್ದುಪಡಿ ಮಾಡಿದ ಮೇಲೆ ಸಹಕಾರಿ ಸಂಘಗಳು ದೇ ಹ್ಯಾವ್ ಬಿಕಮ್ ಮೋರ್ ಆರ್ಗನೈಸ್ಡ್, ಮೋರ್ ಸೈಂಟಿಫಿಕ್, ಮೋರ್ ಪ್ರೊಫೆಷ್ನಲ್, ಮೋರ್ ಅಟಾನಮಸ್. ಈಗ ಅವು ಹೆಚ್ಚು ವೃತ್ತಿಪರವಾಗಿ, ವೈಜ್ಞಾನಿಕವಾಗಿ, ಜನಪರವಾಗಿ, ಸ್ವತಂತ್ರವಾಗಿ ಕೆಲಸ ಮಾಡ್ತಾಯಿವೆ. ಅಷ್ಟೇ ಅಲ್ಲ, 43B ಒಂದು ಪದವನ್ನು ಬಳಸಿದ್ದಾರೆ. ಏನು? ರೈಟ್ ಟು ಫಾರ್ಮ್ ಕೋಆಪರೇಟಿವ್ ಸೊಸೈಟಿ ಇಸ್ ಎ ಫಂಡಮೆಂಟಲ್ ರೈಟ್. ಇದೊಂದು ಮೂಲಭೂತ ಹಕ್ಕು ಅಂತ ಅಲ್ಲಿ ಹೇಳಲಾಗಿದೆ. 43B ಹೇಳ್ತಾರೆ, ಇಟ್ ಈಸ್ ಎ ಫಂಡಮೆಂಟಲ್ ರೈಟ್. ಸಹಕಾರಿ ಸಂಘವನ್ನು ಮಾಡುವುದು ಈಗ ಅದೊಂದು ಮೂಲಭೂತ ಹಕ್ಕಾಗಿದೆ, ಫಂಡಮೆಂಟಲ್ ರೈಟ್ ಆಗಿದೆ. ಬಟ್ ಡಿಫರೆನ್ಸ್ ಏನು? ಇಟ್ ಈಸ್ ನಾಟ್ ಮೆನ್ಷನ್ಡ್ ಇನ್ ಪಾರ್ಟ್ 3. ಸಂವಿಧಾನದ 3ನೇ ಭಾಗದಲ್ಲಿ, ಅಂದರೆ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಅದನ್ನು ಸೇರಿಸಿಲ್ಲ, ಅದನ್ನು ಆ್ಯಡ್ ಮಾಡಿಲ್ಲ. ಸೇರಿಸಿದಲ್ಲಿ DPSPಯಲ್ಲಿ ಸೇರಿಸಿದ್ದಾರೆ. ಬಟ್ ಆರ್ಟಿಕಲ್ 43B ಹೇಳುತ್ತೆ ಇಟ್ ಈಸ್ ಎ ಫಂಡಮೆಂಟಲ್ ರೈಟ್ ಅಂತ. ಸಹಕಾರಿ ಸಂಘಗಳನ್ನು ಸ್ಥಾಪಿಸುವುದು, ನಿರ್ವಹಣೆ ಮಾಡುವುದು, ಅದನ್ನು ಬೆಳೆಸುವುದು, ಅಭಿವೃದ್ಧಿಪಡಿಸುವುದು ಒಂದು ಮೂಲಭೂತ ಹಕ್ಕಾಗಿದೆ ಅಂತ ಆರ್ಟಿಕಲ್ 43B ಹೇಳುತ್ತೆ. ಇದು ಬಹಳ ಮಹತ್ವವಾದಂಥ ಹೆಜ್ಜೆ. ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾರತ, ಹಳ್ಳಿಗಳಲ್ಲಿರುವಂಥ ಜನಕ್ಕೆ ಈ ಸಾಲ ಸೌಲಭ್ಯ ಕೊಡುವುದಕ್ಕೆ ಅತಿ ದೊಡ್ಡ ಮಾರ್ಗ ಅಂದರೆ ಈ ಕೋಆಪರೇಟಿವ್ ಸೊಸೈಟಿಗಳು. ಕ್ರೆಡಿಟ್ ಫೆಸಿಲಿಟಿ ಅಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ. ಕ್ರೆಡಿಟ್ ಅಂದರೆ ಸಾಲ ಸೌಲಭ್ಯಗಳನ್ನು ಸಕಾಲಕ್ಕೆ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ, ಅಥವಾ ಎಷ್ಟೋ ಸಾರಿ 0 ಇಂಟ್ರೆಸ್ಟ್, ಬಡ್ಡಿನೇ ಇರಲ್ಲ, ಇದ್ರೂ 1%, 2% ನಾಮಿನಲ್ ಆಗಿರುತ್ತೆ. ಆ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ಸೌಲಭ್ಯವನ್ನು ಕೊಡುವ ಏಕಮಾತ್ರ ಸಂಸ್ಥೆ ಅಂದರೆ ಸಹಕಾರಿ ಸಂಘ. ಆದರೆ ಅವುಗಳನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಬೇಕು. ಅದು ಒಂದು ಕುಟುಂಬ, ಒಂದು ವ್ಯಕ್ತಿ ಅಥವಾ ಒಂದು ಕಮ್ಯುನಿಟಿ, ಮತದ ಸಮುದಾಯದ ಒಂದು ಕಪಿಮುಷ್ಟಿಯಲ್ಲಿ ಇರಬಾರ್ದು. ಅಲ್ಲಿ ಸಾಮಾನ್ಯ ಜನರಿಗೂ ಕೂಡ, ಬಡಬಗ್ಗರಿಗೆ, ಶೋಷಿತರಿಗೆ, ಕಷ್ಟದಲ್ಲಿರುವವರಿಗೆ, ಅವರಿಗೆ ಸಾಲ ಸುಲಭವಾಗಿ ಸಿಗುವಂತೆ ಮಾಡಬೇಕು. ಸಾಲ ಪಡೆಯುವ ಹಕ್ಕು ಪ್ರತಿಯೊಬ್ಬ ರೈತನಿಗೂ ಇದೆ. ಬರೀ ಶ್ರೀಮಂತ ರೈತರಿಗೆ ಅಷ್ಟೇ ಅಲ್ಲ, ಒಬ್ಬ ಬಡ ರೈತನಿಗೂ ಕೂಡ ಕೋಆಪರೇಟಿವ್ ಸೊಸೈಟಿಗೆ ಹೋದರೆ ಅವನಿಗೆ ಸುಲಭವಾಗಿ ಕೈಗೆಟುಕುವ ಒಂದು ಬಡ್ಡಿಯ ದರದಲ್ಲಿ ಅವನಿಗೆ ಸಾಲ ಕೊಡುವಂಥ ವ್ಯವಸ್ಥೆ ಆಗಬೇಕು. ಒಬ್ಬ ಬಡವನ ಪಾಲಿಗೆ, ಬಡ ರೈತನ ಪಾಲಿಗೆ ಸಹಕಾರಿ ಸಂಘಗಳು ಏನಾಗಬೇಕು? ಕಾಮಧೇನು, ಕಲ್ಪವೃಕ್ಷ ಆಗಬೇಕು. ಆದರೆ ಮುಂಚೆ ಹಾಗಿರಲಿಲ್ಲ. ಸಹಕಾರಿ ಸಂಘಗಳು ಅಂದರೆ ಅವು ಶ್ರೀಮಂತರ ಆಡಂಬಲಗಳು. ಶ್ರೀಮಂತರು ಸಹಕಾರಿ ಸಂಘದ ಹೆಸರು ಬೋರ್ಡ್ ಹಾಕಿ ತಮ್ಮ ಕುಟುಂಬವನ್ನು ಡೆವಲಪ್ ಮಾಡಲಿಕ್ಕೆ ಸಹಕಾರಿ ಸಂಘಗಳನ್ನು ಮಾಡಿದರು. ಬಹುಶಃ ಕೊನೆಯ ಒಂದು ಪಾಯಿಂಟಲ್ಲಿ ನಿಮಗೆ ಹೇಳ್ತೀನಿ, ಸಹಕಾರಿ ಸಂಘಗಳು ಅಂದರೆ ಭ್ರಷ್ಟಾಚಾರದ ಕೂಪಗಳು ಅಂತಲೇ ನಮ್ಮ ದೇಶದಲ್ಲಿ ಫೇಮಸ್ ಆಗಿದೆ. ದೇ ವೇರ್ ದ ಪ್ಲೇಸಸ್ ಆಫ್ ರ್ಯಾಂಪಂಟ್ ಕರಪ್ಷನ್. ಅತಿ ಹೆಚ್ಚು ಭ್ರಷ್ಟಾಚಾರ ಎಲ್ಲಿ ನಡೀತಿತ್ತು ಅಂದರೆ ಸಹಕಾರಿ ಸಂಘದಲ್ಲಿ. ಪಾಪ ಜನ ಎಲ್ಲ ನಂಬಿಕೆ ಇಟ್ಟು ದುಡ್ಡು ಹಾಕೋರು, ಆ ದುಡ್ಡನ್ನು ಯಾರೋ ಒಬ್ಬ XYZ ಪ್ರಬಲ ಇರೋ ವ್ಯಕ್ತಿ ಎತ್ಕೊಂಡು ಹೋಗಿಬಿಡ್ತಿದ್ದ. ಉಳಿದವರಿಗೆಲ್ಲ ನಷ್ಟ ಆಗ್ತಿತ್ತು.
ನಮ್ಮಲ್ಲಿ ಬಹಳಷ್ಟು ಸಹಕಾರಿ ಸಂಘಗಳು ನಷ್ಟದಲ್ಲಿದ್ದವು. ದೇ ವೇರ್ ಅಂಡರ್ ಹ್ಯೂಜ್ ಲಾಸ್, ಭಾರಿ ದೊಡ್ಡ ಪ್ರಮಾಣದಲ್ಲಿ ನಷ್ಟದಲ್ಲಿದ್ವು, ಲಾಸಲ್ಲಿದ್ವು. ಎಷ್ಟೋ ಸಹಕಾರಿ ಸಂಘಗಳನ್ನು ಕ್ಲೋಸ್ ಮಾಡಿದ್ದಾರೆ, ಮುಚ್ಚಿದ್ದಾರೆ. ಶಟರ್ ಎಳೆದು ಕ್ಲೋಸ್ ಮಾಡಿ, ಇಲ್ಲಿ ಸರ ಅದನ್ನು ಬಂದ್ ಮಾಡಿ 2 ವರ್ಷ ಆಯಿತು, ಎಲ್ಲ ಭಾಳ ಲಾಸ್ನಾಗ ಬಂತು, ಯಾವ ಲೋನ್ ವಾಪಸ್ ಬರಲಿಲ್ಲ, ಅದಕ್ಕೆ ಬಂದ್ ಮಾಡೀವಿ ಅಂತ ಬೋರ್ಡ್ ಹಾಕಿದ್ದಾರೆ. ಯಾಕೆ ಹಿಂಗಾಗಿದೆ ಅಂದರೆ ಅಲ್ಲಿ ಒಂದು ಮಿತಿ ಮೀರಿದ ಜಾತಿ ವ್ಯವಸ್ಥೆಯನ್ನು ಅಲ್ಲಿ ತರೋದು, ಎರಡನೇದು ರಾಜಕೀಯ ಪೊಲಿಟಿಕ್ಸ್ ಮಾಡೋದು, ಮೂರನೇದು ಸಿರಿವಂತರ ಕೈಯಲ್ಲಿ ಅವರ ಕಪಿಮುಷ್ಟಿಯಲ್ಲಿ ಕೋಆಪರೇಟಿವ್ ಸೊಸೈಟಿಗಳು ಇದ್ದಿದ್ದು. ಇವು ಮೂರನ್ನು ತೆಗೆಯುವುದೇ ಈ ತಿದ್ದುಪಡಿಯ ಉದ್ದೇಶ. 97th ಅಮೆಂಡ್ಮೆಂಟ್ ಯಾಕೆ ಮಾಡಿದ್ದಾರೆ ಅಂದರೆ ನಮ್ಮ ಸಹಕಾರಿ ಸಂಘಗಳು ಎಲ್ಲೇ ಇರಲಿ, ಯಾವ ಕ್ಷೇತ್ರದಲ್ಲೇ ಇರಲಿ, ಅವುಗಳನ್ನು ಜಾತಿ ಹಿಡಿತದಿಂದ, ರಾಜಕಾರಣಿಗಳ ಹಿಡಿತದಿಂದ, ಪಟ್ಟಭದ್ರ ಹಿತಾಸಕ್ತಿಗಳಿಂದ, ಶ್ರೀಮಂತರ ಕಪಿಮುಷ್ಟಿಯಿಂದ ಬೇರ್ಪಡಿಸಿ ಸ್ವತಂತ್ರಗೊಳಿಸಿ ಅವು ವೃತ್ತಿಪರವಾಗಿ, ಬಡವರ ಪರವಾಗಿ, ದಮನಿತರ ಪರವಾಗಿ, ದಲಿತರ ಪರವಾಗಿ ನ್ಯಾಯ ಕೊಡುವಂತೆ, ಅವುಗಳನ್ನು ಕೆಲಸ ಮಾಡುವಂತೆ ಮಾಡುವುದೇ ಈ ತಿದ್ದುಪಡಿಯ ಉದ್ದೇಶ. ಅದಕ್ಕಾಗಿ 43B ಎನ್ನುವ ಆರ್ಟಿಕಲನ್ನು DPSPಯಲ್ಲಿ ಸೇರಿಸಿದರೆ. ಮತ್ತು ಕೊನೆಯ ಸರಿ ಇನ್ನೊಂದು ಸರಿ ನಿಮಗೆ ರಿಮೈಂಡ್ ಮಾಡ್ತೀನಿ, 43B ಹೇಳುವ ಪ್ರಕಾರ ಇಟ್ ಈಸ್ ಎ ಫಂಡಮೆಂಟಲ್ ರೈಟ್. ಸಹಕಾರಿ ಸಂಘಗಳನ್ನು ನಾವು ಕೂಡ ಸ್ಥಾಪನೆ ಮಾಡ್ಬೋದು. ಐ ಕ್ಯಾನ್ ಆಲ್ಸೋ ಸ್ಟಾರ್ಟ್ ಒನ್ ಕೋಆಪರೇಟಿವ್ ಸೊಸೈಟಿ. ನೀವು ಮನಸ್ಸು ಮಾಡಿದರೆ ನೀವು ವಿದ್ಯಾರ್ಥಿಗಳೆಲ್ಲ ಸೇರಿ ವಿದ್ಯಾರ್ಥಿಗಳ ಸಹಕಾರ ಸಂಘ ಅಂತ ನೀವು ಕೂಡ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡಲಿಕ್ಕೆ 43Bನಲ್ಲಿ ಅವಕಾಶ ಇದೆ. ಇಟ್ ಈಸ್ ಎ ಫಂಡಮೆಂಟಲ್ ರೈಟ್. ಆದರೆ ಅದನ್ನು ಮೆನ್ಷನ್ ಮಾಡಿದ್ದು DPSPಯಲ್ಲಿ, ಅದನ್ನು ಮರಿಬೇಡ್ರಿ. ಮೂಲಭೂತ ಹಕ್ಕು ಅಂತ ಹೇಳುತ್ತೆ, ಬಟ್ ಅದರ ಉಲ್ಲೇಖ ಆಗಿರೋದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಹೊರತು ಪಾರ್ಟ್ 3ಯಲ್ಲ. ಪಾರ್ಟ್ 3ನಲ್ಲಿ ಇದು ಬರಲ್ಲ, ಪಾರ್ಟ್ 4ಅಲ್ಲೇ ಬರುತ್ತೆ. ಸೊ ಹಾಗಾಗಿ ಈ 43A ಮತ್ತು B ಅನ್ನೋದನ್ನು ಯಾಕೆ ವಿಶೇಷವಾಗಿ ಹೇಳಿದೆ ಅಂದರೆ ಆ 43ಕ್ಕೆ ಪೂರಕವಾಗಿ ನನ್ನ ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೆ. 43ರಲ್ಲಿ ಏನು ಬರುತ್ತೆ, ಲಿವಿಂಗ್ ವೇಜಸ್ ಆ್ಯಂಡ್ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳಿದೆ. ಅಂದರೆ ಕನಿಷ್ಠವಾದಂತಹ ವೇತನ, ಕೂಲಿಯನ್ನು ಕೊಡಬೇಕು, ಪ್ಲಸ್ ಕಾರ್ಮಿಕರ ಜೀವನದ ಗುಣಮಟ್ಟವನ್ನು ಸುಧಾರಿಸಬೇಕು, ಒಂದು ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಕೊಡಬೇಕು ಅಂತ ನಾನು ಆರ್ಟಿಕಲ್ 43ಯಲ್ಲಿ ಹೇಳಿದ್ದೆ. ಅದಕ್ಕೆ ಪೂರಕವಾಗಿ ಕಾಂಪ್ಲಿಮೆಂಟರಿ ಟು ದ ಇಶ್ಯೂಸ್ ಮೆನ್ಷನ್ಡ್ ಇನ್ ಆರ್ಟಿಕಲ್ 43, ದೀಸ್ 2 ಥಿಂಗ್ಸ್ ಹ್ಯಾವ್ ಬಿನ್ ಮೆನ್ಷನ್. ಇವೆರಡು ಅಂಶಗಳನ್ನು ಅಡಿಷ್ನಲ್ ಆಗಿ, ಹೆಚ್ಚುವರಿಯಾಗಿ ಸೇರಿಸಿದ್ದಾರೆ. ಆದರೆ ಇಸ್ವಿ ಬೇರೆ ಬೇರೆ. 43A ಬಂದಿದ್ದು ಯಾವಾಗ, 1976, 1976, ಇಂದಿರಾ ಗಾಂಧಿಯವರ ಕಾಲ. 43B ಆ್ಯಡ್ ಆಗಿದ್ದು 2011ರಲ್ಲಿ ಮನಮೋಹನ್ ಸಿಂಗ್ ಕಾಲದಲ್ಲಿ, 97ನೇ ಸಂವಿಧಾನ ತಿದ್ದುಪಡಿ. ಇದನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಸೊ ಇದು 43A ಮತ್ತು B ಕುರಿತಾದ ಒಂದು ಮಾಹಿತಿ ಅಥವಾ ವಿವರಣೆ. ಸೊ ಈಗ ಅತಿ ಮುಖ್ಯವಾದ ಆರ್ಟಿಕಲ್ ಚರ್ಚೆಗೆ ನಾನು ಈಗ ಹೋಗ್ತೇನೆ. ಅದನ್ನು ನೆಕ್ಸ್ಟ್ ಪೇಜಲ್ಲಿ ನೋಟ್ ಮಾಡ್ಕೊಳ್ಳಿ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಫ್ರಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾದಂಥ ಆರ್ಟಿಕಲ್ ಅದು ಆರ್ಟಿಕಲ್ 44. ಈ ಬಗ್ಗೆ ನಿಮಗೆ ಎಕ್ಸಾಮ್ನಲ್ಲಿ ಪ್ರಶ್ನೆ ಬರುತ್ತೆ. ಆರ್ಟಿಕಲ್ 44 ಏನಕ್ಕೆ ಸಂಬಂಧಪಟ್ಟಿದೆ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ, ಕನ್ನಡದಲ್ಲಿ ಏಕರೂಪ ನಾಗರಿಕ ಸಂಹಿತೆ. ಇದೀಗ ಭಾಳಷ್ಟು ಚರ್ಚೆಯಲ್ಲಿದೆ. ಸಾಕಷ್ಟು ಚರ್ಚೆ, ಡಿಬೇಟ್ಗಳಿಗೆ, ವಾದ ವಿವಾದಗಳಿಗೆ ಒಳಗಾಗಿದೆ. ಹೌದಾ? ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏನು? ವಾಟ್ ಈಸ್ ಇಟ್ಸ್ ಮೀನಿಂಗ್? ವಾಟ್ ಈಸ್ UCC? ಅದಕ್ಕೆ UCC ಅಂತ ಕರೀತಾರೆ. ಆ್ಯಂಡ್ ವೈ ಇಟ್ ಈಸ್ ರಿಕ್ವೈರ್ಡ್? ಅದು ಯಾಕೆ ಬೇಕು? ಇವೆರಡನ್ನು ಮೊದಲು ನೀವು ತಿಳ್ಕೊಳ್ಬೇಕು. ಅಂದರೆ ನಿಮಗೆ ಆ ವಿಷಯದ ಬಗ್ಗೆ ಮಾಹಿತಿ ಸಿಗುತ್ತೆ. ವಾಟ್ ಈಸ್ UCC ಆ್ಯಂಡ್ ವೈ ಇಟ್ ಈಸ್ ನೀಡೆಡ್? ಏಕರೂಪ ನಾಗರಿಕ ಸಂಹಿತೆ ಅಂತ ಅದನ್ನು ಕರೀತಾರೆ. ಇಂಗ್ಲೀಷಲ್ಲಾದರೆ ಯೂನಿಫಾರ್ಮ್ ಸಿವಿಲ್ ಕೋಡ್. ಕೆಲವರು ಅದನ್ನು ಕಾಮನ್ ಸಿವಿಲ್ ಕೋಡ್ ಅಂತ ಕೂಡ ಕರೀತಾರೆ. ಅರ್ಥ ಒಂದೇ, ನೀವು ಮತ್ತು ಬೇರೆ ಅಂತ ತಿಳ್ಕೊಬೇಡಿ. ಕಾಮನ್ ಸಿವಿಲ್ ಕೋಡ್ ಅಂದರೂ ಒಂದೇ.
ಕಾಮನ್ ಅಂದರೆ ಎಲ್ರಿಗೂ ಒಂದೇ, ಒಂದೇ ಏಕತೆರನಾದ, ಒಂದೇ ರೀತಿಯ, ಒಂದೇ ತೆರನಾದ. ಸೊ ಇಲ್ಲಿ ಸಿವಿಲ್ ಕೋಡ್ ಅಂದರೆ ಏನು ಅಂತ ಫಸ್ಟ್ ಹೇಳ್ತೀನಿ, ಅದನ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ವಿವರಣೆ ಕೊಡ್ತೀನಿ. ದ ಮೀನಿಂಗ್ ಆಫ್ ಸಿವಿಲ್ ಕೋಡ್ ಈಸ್ ವೆರಿ ಸಿಂಪಲ್. ಇನ್ ಅವರ್ ಸಿವಿಲ್ ಲೈಫ್ ವಿ ಮಸ್ಟ್ ಹ್ಯಾವ್ ಕಾಮನ್ ರೂಲ್ಸ್ ಟು ಫಾಲೋ. ನಮ್ಮ ದೇಶದ ನಾಗರಿಕರು ತಮ್ಮ ನಾಗರಿಕ ಬದುಕಿನಲ್ಲಿ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದೇ ರೀತಿಯ ವ್ಯವಸ್ಥೆ ನಿಯಮಾವಳಿಗಳನ್ನು ನಾವು ಹೊಂದಿರಬೇಕು, ಬೇರೆ ಬೇರೆ ವ್ಯವಸ್ಥೆಗಳನ್ನು ಹೊಂದಿರಬಾರ್ದು. ಏನು ಸರ್ ಅವು ವ್ಯವಸ್ಥೆ? ನಾಗರಿಕ ಸಂಹಿತೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದರೆ ಆ ಪಾಯಿಂಟ್ಸನ್ನು ಇಲ್ಲಿ ನೋಟ್ ಮಾಡ್ತೀನಿ, ನೀವು ಬರ್ಕೊಳ್ಳಿ. ಒಂದು, ಮ್ಯಾರೇಜ್, ಮದುವೆಯ ವಿಚಾರದಲ್ಲಿ. ಎರಡನೇದು ಡೈವೋರ್ಸ್, ವಿಚ್ಛೇದನದ ವಿಚಾರದಲ್ಲಿ. ಮೂರನೇದು ಸಕ್ಸೆಷನ್ ಆಫ್ ಪ್ರಾಪರ್ಟಿ, ಆಸ್ತಿಯ ವಾರಸುದಾರಿಕೆ, ಸಕ್ಸೆಷನ್ ಆಫ್ ಪ್ರಾಪರ್ಟಿ ಅಂತ ಕರೀತಾರೆ. ಆಸ್ತಿಯ ಉತ್ತರಾಧಿಕಾರತ್ವ, ಆಸ್ತಿಯನ್ನು ಪಡ್ಕೊಳ್ಳೋದು, ಇಲ್ಲ ಆಸ್ತಿ ಅಂತ ಬರ್ಕೊಳ್ಳಿ, ಆಸ್ತಿಯ ಉತ್ತರಾಧಿಕಾರತ್ವ. ನೆಕ್ಸ್ಟು ಅಡಾಪ್ಷನ್ ಆಫ್ ಚೈಲ್ಡ್, ಒಂದು ಯಾವುದಾದ್ರೂ ಮಗುವನ್ನು ದತ್ತು ಸ್ವೀಕಾರ ಮಾಡುವ ವಿಚಾರದಲ್ಲಿ, ಅಡಾಪ್ಷನ್ ಆಫ್ ಚೈಲ್ಡ್ ಅಂತ ಹೇಳ್ತಾರೆ, ದತ್ತು ಸ್ವೀಕಾರ ಮಾಡುವ ವಿಚಾರದಲ್ಲಿ. ಸೊ ಇವ 4 ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಈ ಸಂಹಿತೆ ಅಪ್ಲೈ ಆಗುತ್ತೆ, ಇನ್ಯಾವುದೇ ವಿಚಾರದಲ್ಲಿ ಅಲ್ಲ. ಇದನ್ನು ಫಸ್ಟ್ ನೆನ್ಪಿಟ್ಕೊಳ್ಳಿ. ಭಾಳ ಜನ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಎಲ್ಲಿ ಅಂದರೆ, ಸರ್ ನಾಗರಿಕ ಸಂಹಿತೆ ಬಂದುಬಿಟ್ರೆ ಇದು ನಮ್ಮ ಧರ್ಮಕ್ಕೆ ವಿರುದ್ಧವಾದ್ದು, ಕ್ರಿಶ್ಚಿಯನ್ರು ನಮಗೆ ವಿರುದ್ಧವಾದ್ದು, ಮುಸ್ಲಿಮರು ನಮಗೆ ವಿರುದ್ಧವಾಗಿದ್ದು, ಜೈನರು ನಮಗೆ ವಿರುದ್ಧ ಆಗಿದೆ, ಸಿಖ್ಖರು, ಆ ಥರ ಏನೂ ಇಲ್ಲ. ಫಸ್ಟು ಟೈಟಲನ್ನು ಗಮನ ಕೊಟ್ಕೊಳ್ಳಿ. ಸಿವಿಲ್ ವಿಚಾರಗಳು. ಸಿವಿಲ್ ಅಂದ್ರೇನು? ನಾಗರಿಕ. ನಮ್ಮ ನಾಗರಿಕ ಬದುಕಿಗೆ ಸಂಬಂಧಪಟ್ಟಂತೆ ಕೆಲವು ನೀತಿಗಳನ್ನು, ನಿಯಮಗಳನ್ನು ಸರ್ಕಾರ ಮಾಡುತ್ತೆ. ಇನ್ಫ್ಯಾಕ್ಟ್ ಮಾಡಬೇಕು ಅಂತ ಆರ್ಟಿಕಲ್ 44 ಹೇಳುತ್ತೆ. ಇದು ನಾವು ಮಾಡೋದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳ್ತಾರೆ, ದೇರ್ ಶಾಲ್ ಬಿ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ ಫಾರ್ ಆಲ್ ದ ಸಿಟಿಜನ್ಸ್ ಆಫ್ ಇಂಡಿಯಾ. ಆರ್ಟಿಕಲ್ ನೆನ್ಪಿಟ್ಕೊಳ್ಳಿ. ಭಾರತದ ಎಲ್ಲ ನಾಗರಿಕರಿಗೆ ಒಂದೇ ತೆರನಾದ ನಾಗರಿಕ ಸಂಹಿತೆ ಇರತಕ್ಕದ್ದು ಅಂತ ಆರ್ಟಿಕಲ್ 44 ಹೇಳುತ್ತೆ. ಅಂಬೇಡ್ಕರ್ ಅವರೇ ಹೇಳ್ತಾರೆ ಇದನ್ನು ಮಾಡಿರಿ ಅಂತ. ಮತ್ತು ಸುಪ್ರೀಂ ಕೋರ್ಟ್ 3-4 ಬಾರಿ ತನ್ನ ತೀರ್ಪಲ್ಲಿ ಹೇಳಿದ್ದಾರೆ. ಆನರಬಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಕ್ಲಾರಿಫೈಡ್ more than 4 times that a central government should go for uniform civil code. ನೀವು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಮಾಡಿರಿ ಅಂತ ಸುಮಾರು 3-4 ಬಾರಿ ಮುಖ್ಯ ನ್ಯಾಯಾಧೀಶರು ತಮ್ಮ ಬೇರೆ ಬೇರೆ ಪ್ರಕರಣ ತೀರ್ಪುಗಳಲ್ಲಿ ಹೇಳಿದ್ದಾರೆ. ಆದರೂ ನಮ್ಮ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ಬಂದಿಲ್ಲ. ಬಹುಶಃ ನಮ್ಮ ಇಡೀ ಸಂವಿಧಾನದಲ್ಲಿ ಯಾವುದಾದ್ರೂ ಒಂದು ಆರ್ಟಿಕಲ್ಲು ಇಲ್ಲಿವರೆಗೆ ಜಾರಿಗೆ ಬಂದಿಲ್ಲ ಯಾವುದು ಅಂತ ಕೇಳಿದರೆ ಅದು ಆರ್ಟಿಕಲ್ 44 ಅಂತ ಹೇಳಬೇಕಾಗುತ್ತೆ. ದ ಆರ್ಟಿಕಲ್ ವಿಚ್ ಈಸ್ ನಾಟ್ ಇಂಪ್ಲಿಮೆಂಟೆಡ್ ಸೋ ಫಾರ್. ನಾವು ಸಂವಿಧಾನದ ಎಲ್ಲ ಕಲಮುಗಳನ್ನು ಜಾರಿಗೆ ತಂದಿದ್ದೇವೆ. ಜಾರಿಗೆ ಬರದೇ ಇರುವಂಥ 2 ಆರ್ಟಿಕಲ್ ನಮ್ಮ ದೇಶದಲ್ಲಿ ಅಂದರೆ ಒಂದು ಆರ್ಟಿಕಲ್ 44, ಇನ್ನೊಂದು ಆರ್ಥಿಕ ತುರ್ತು ಪರಿಸ್ಥಿತಿ ಇದೆ. ಅದನ್ನು ಸುಮ್ಮನೆ ನಿಮ್ಮ ರೆಫರೆನ್ಸಿಗೆ ಇಲ್ಲಿ ಬರೆದಿರ್ತೀನಿ, ಅದಕ್ಕೂ ನಮ್ಮ ಚರ್ಚೆಗೆ ಏನು ಸಂಬಂಧ ಇಲ್ಲ. ಆರ್ಟಿಕಲ್ 360 ಫೈನಾನ್ಷಿಯಲ್ ಎಮರ್ಜೆನ್ಸಿ, ಹಣಕಾಸು ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. ಓಕೆ, ಸೊ ಈ 2 ಆರ್ಟಿಕಲನ್ನು ಬಿಟ್ಟರೆ ನಾವು ಇನ್ನು ಯಾವುದನ್ನು ಎಲ್ಲವನ್ನು ಜಾರಿಗೆ ತಂದಿದ್ದೇವೆ. ಆರ್ಟಿಕಲ್ 360 ನಾಟ್ ಇಂಪ್ಲಿಮೆಂಟೆಡ್, ಫೈನಾನ್ಷಿಯಲ್ ಎಮರ್ಜೆನ್ಸಿ ಇಲ್ಲಿವರೆಗೆ ಘೋಷಣೆ ಆಗಿಲ್ಲ. ಆರ್ಟಿಕಲ್ 44 ಇವತ್ತಿನವರೆಗೂ ಜಾರಿಗೆ ಬಂದಿಲ್ಲ. ಕೆಲವು ರಾಜ್ಯಗಳು ಜಾರಿಗೆ ತಂದಿದ್ದಾರೆ, ಇಲ್ಲ ಅಂತಲ್ಲ. ಫಾರ್ ಎಕ್ಸಾಂಪಲ್ ಗೋವಾ, ಒಂದು ಉದಾಹರಣೆ ಕೊಡೋದಾದರೆ ಗೋವಾ. ಸೊ ಗೋವಾ ರಾಜ್ಯದಲ್ಲಿ ಇದು ಜಾರಿಗೆ ಬಂದಿದೆ. ಫಸ್ಟ್ ಅದನ್ನು ಜಾರಿಗೆ ತಂದಂಥ ರಾಜ್ಯ ಯಾವುದು? ಗೋವಾ. ಇತ್ತೀಚೆಗೆ ಅದನ್ನು ಅಸ್ಸಾಂನಲ್ಲೂ ಕೂಡ ಜಾರಿಗೆ ತಂದಿದ್ದಾರೆ.
ಈಗ ಹೊಸ ಸರ್ಕಾರ ಬಂದ ಮೇಲೆ ಅಸ್ಸಾಂನಲ್ಲೂ ಕೂಡ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದಿದ್ದಾರೆ. ಹಿಮಾಚಲ ಪ್ರದೇಶದವರು ನಾವು ಜಾರಿಗೆ ತರ್ತೇವೆ ಅಂತ ಹೇಳಿದ್ದಾರೆ. ಉತ್ತರಾಖಂಡಲ್ಲಿರೋರು CM ನಾವು ಜಾರಿಗೆ ತರ್ತೇವೆ ಅಂತ ಹೇಳಿದ್ದಾರೆ. ಈಗ ಪ್ರೋಸೆಸ್ ನಡೆದಿದೆ. ಬಟ್ ಬಹುತೇಕ ರಾಜ್ಯಗಳಲ್ಲಿ ಅದು ಇನ್ನೂ ಜಾರಿಗೆ ಬಂದಿಲ್ಲ. ಇನ್ ಮೆಜಾರಿಟಿ ಆಫ್ ದ ಸ್ಟೇಟ್ಸ್ ನಾಟ್ ಇಂಪ್ಲಿಮೆಂಟೆಡ್. ಸೊ ಇಲ್ಲಿ ಗೊಂದಲ ಏನು ಅಂತಂದರೆ, ಎಲ್ಲರೂ ಆರ್ಗ್ಯೂ ಮಾಡೋದು ನಾಗರಿಕ ಸಂಹಿತೆ ಜಾರಿಗೆ ಬಂದುಬಿಟ್ರೆ ನಮ್ಮ ಧರ್ಮಾಚರಣೆ ಕೆಟ್ಟು ಹೋಗುತ್ತೆ, ನಮ್ಮ ಧರ್ಮಕ್ಕೆ ಅದು ವಿರುದ್ಧವಾಗದ್ದು. ಬಟ್ ಇಟ್ಸ್ ಆ್ಯಕ್ಚುಲಿ ಟೋಟಲಿ ರಾಂಗ್. ನಿಮ್ಮ ಧರ್ಮಾಚರಣೆಗೂ ನಾಗರಿಕ ಸಂಹಿತೆಗೂ ಸಂಬಂಧವೇ ಇಲ್ಲ. ದೇ ಆರ್ ಟೋಟಲಿ ಡಿಫ್ರೆಂಟ್ ಇಶ್ಯೂಸ್. ಧರ್ಮ ರಿಲಿಜಿಯಸ್ ಕಾನ್ಸೆಪ್ಟ್ ಆಗುತ್ತೆ. ಸಿವಿಲ್ ಕೋಡ್ ಅನ್ನೋದು ನಿಮ್ಮ ನಾಗರಿಕ ದೈನಂದಿನ ಬದುಕಿಗೆ ಸಂಬಂಧಪಟ್ಟಿದೆ. ಒಂದು ಉದಾಹರಣೆ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಮ್ಯಾರೇಜ್, ವಿವಾಹವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಅಥವಾ ವಿವಾಹ ಎಷ್ಟು ಜನರೊಂದಿಗೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಕಾಯ್ದೆ ಬೇಕೋ ಬೇಡೋ ನಮ್ಮ ದೇಶದಲ್ಲಿ? ಬೇಕಲ್ವ? ಈಗ ಇರುವ ನಮ್ಮ ಪದ್ಧತಿ ಹೇಗಿದೆ? ಹಿಂದೂಗಳಾದರೆ ಒಂದೇ ಮದುವೆಯನ್ನು ಮಾಡ್ಕೋತಾರೆ. ಅದಕ್ಕೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಂತಾರೆ, 1956. ಹಿಂದೂ ವಿವಾಹ ಕಾಯ್ದೆಯ ಅಡಿಯಲ್ಲಿ ಒಬ್ಬ ಹಿಂದೂ ಒಬ್ಬ ಮಹಿಳೆಯನ್ನು ಮಾತ್ರ ಮದುವೆ ಆಗಬೇಕು. ನೋ ಸೆಕೆಂಡ್ ಮ್ಯಾರೇಜ್. ಮೊದಲನೇ ಹೆಂಡತಿ ಬದುಕಿರುವಾಗ ಇನ್ನೊಂದು ಮದುವೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಇದು ನಮ್ಮ ಕಾಯ್ದೆ. ಅದೇ ಮುಸ್ಲಿಮರಲ್ಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿ 4 ಜನರನ್ನು ಮದುವೆ ಆಗ್ಬೋದು. ಮುಸ್ಲಿಮರಲ್ಲಾದರೆ ಒಬ್ಬ ವ್ಯಕ್ತಿ 3 ಅಥವಾ 4 ಮದುವೆಗಳನ್ನು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಯಾಕಂದರೆ ಆ ಧರ್ಮದಲ್ಲಿ ಅವರಲ್ಲಿರುವ ಆಚರಣೆ ಏನಿದೆ ಅಂದರೆ, ಇಟ್ ಈಸ್ ಕಾಲ್ಡ್ ಪಾಲಿಗ್ಯಾಮಿ. ಅದಕ್ಕೆ ಪಾಲಿಗ್ಯಾಮಿ ಅಂತಾರೆ, ಬಹುಪತ್ನಿತ್ವ ಅಂತಾರೆ. ನಮ್ಮ ಹಿಂದೂಗಳಲ್ಲಿ ಇರೋದು ಮನೋಗ್ಯಾಮಿ, ಏಕಪತ್ನಿತ್ವ, ಒಂದೇ ಹೆಂಡತಿ ಇರಬೇಕು. ಅವರು 4 ಮದುವೆ ಮಾಡಿ 4 ಹೆಂಡತಿಯನ್ನು ಇಟ್ಕೊಳ್ಳೋಕ್ಕೆ ಅವ್ರಿಗೆ ಅವಕಾಶ ಇದೆ. ಈಗ ಸಿವಿಲ್ ಕೋಡ್ ಅಂತ ಬಂದಾಗ ರೂಲ್ಸ್ ಏನಾಗುತ್ತೆ, ಎಲ್ಲ ವರ್ಗದ ಜನ ಒಂದು ಮದುವೆ ಆಗಲಿಕ್ಕೆ ಅಲ್ಲಿ ಅವಕಾಶ ಕೊಡ್ತಾರೆ. ನೀ ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಬೌದ್ಧ ಇರಲಿ, ಜೈನ್ ಇರಲಿ, ಪಾರ್ಸಿ ಇರಲಿ, ಸಿಖ್ ಇರಲಿ, ಮುಸ್ಲಿಮ್ ಇರಲಿ, ಯಾರೇ ಇರಲಿ, ಒಬ್ಬ ವ್ಯಕ್ತಿ ಒಂದು ಬಾರಿ ಒಂದು ಮದುವೆ ಆಗಬೇಕಷ್ಟೆ. ಒಂದಕ್ಕಿಂತ ಹೆಚ್ಚು ಮದುವೆ ಆಗಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಯಾಕೆ ಅಂತ ಕಾರಣ ಕೊಡ್ತೀನಿ. ಮದುವೆ ಆಗುವುದಕ್ಕೆ ನಿಮಗೆ ಫ್ರೀಡಮನ್ನು ನಾವು ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಒಬ್ಬರು 2 ಮದುವೆ ಆಗ್ತಾರೆ, ಒಬ್ಬರು 5 ಆಗ್ತಾರೆ, ಒಬ್ಬ ಅವನು 10 ಆಗ್ತಾನೆ, ಇನ್ನೊಬ್ಬನವನು 8 ಆಗ್ತಾನೆ. ಹಿಂಗೆ ಮಾಡಿದರೆ ನಾಳೆ ಅವರಿಗೆ ಹುಟ್ಟುವಂಥ ಮಕ್ಕಳ ಜವಾಬ್ದಾರಿ ಯಾರು ಹೊತ್ಕೋಬೇಕು? ಈ ಪ್ರಶ್ನೆಗೆ ಯಾರೂ ಉತ್ತರ ಕೊಡಲ್ಲ. ಬರೀ ಮದುವೆ ಆಗ್ತೀವಿ ಅಂತ ಅಷ್ಟೇ ಓಡಾಡ್ತಾರೆ. ಆಯಿತು, ಮದುವೆ ಆದಮೇಲೆ ಆ ಮಕ್ಕಳೇನು ಬರ್ತಾರಲ್ಲ, ಆ ಮಕ್ಕಳ ಜವಾಬ್ದಾರಿಯನ್ನು ಯಾರು ಹೊತ್ಕೋಬೇಕು? ಸರ್ಕಾರ ತಾನೇ. ಆ ಮಕ್ಕಳ ಜವಾಬ್ದಾರಿಯನ್ನು ಮತ್ತು ಸರ್ಕಾರವೇ ಹೊತ್ಕೋಬೇಕು. ಸರ್ಕಾರ ಅಂದ್ರೇನು? ಬ್ರ್ಯಾಕೆಟ್ನಲ್ಲಿ ನಾವೇ, ಜನರೇ. ನಾವು ಕಟ್ಟುವ ಟ್ಯಾಕ್ಸು ತೆರಿಗೆಯಿಂದನೇ ಸರ್ಕಾರಕ್ಕೆ ದುಡ್ಡು ಹೋಗುತ್ತೆ. ಸೊ ಈಗ ಒಬ್ಬ ವ್ಯಕ್ತಿ ಒಂದು ಕುಟುಂಬ ಮಾಡಿ 1 ಮಗು ಇಟ್ಕೊಂಡು ಬದುಕ್ತಾನೆ. ಇನ್ನೊಬ್ಬ ವ್ಯಕ್ತಿ 4 ಕುಟುಂಬ ಮಾಡಿ 15 ಜನ ಮಕ್ಕಳು ಮಾಡ್ತಾನೆ. ಈ ಒಂದು ಕುಟುಂಬದಲ್ಲಿರೋನು ಟ್ಯಾಕ್ಸ್ ಕಟ್ಟಿ ಆ 14 ಜನ ಮಕ್ಕಳಿರೋ ಕುಟುಂಬಕ್ಕೆ ತನ್ನ ದುಡ್ಡನ್ನು ಕೊಡಬೇಕು. ಇದು ನ್ಯಾಯಸಮ್ಮತ ಆಗಲ್ಲ. ಇಟ್ಸ್ ನಾಟ್ ಫೇರ್. ಯಾಕೆ? ಅವನು ಹೇಳ್ತಾನೆ, ಸರ್ ನಾನು ಒಂದೇ ಕುಟುಂಬ ಮಾಡ್ಕೊಂಡು ಚಿಕ್ಕದಾಗಿ ಬದುಕ್ತಾ ಇದ್ದೇನೆ, ಅವರು 4 ಕುಟುಂಬ ಮಾಡಿದ್ದಾರೆ, ಅವ್ರ ಖರ್ಚಿಗೆ ನಾನೇ ಟ್ಯಾಕ್ಸ್ ಕಟ್ಟಲಿ? ವೈ ಶುಡ್ ಐ ಪೇ ದ ಟ್ಯಾಕ್ಸ್ ಫಾರ್ ಸಂಬಡಿ ಎಲ್ಸಸ್ ಮಿಸ್ಟೇಕ್? ಸೊ ಇಲ್ಲಿ ಚರ್ಚೆಯ ವಿಚಾರ ಏನು? ನೀವು ಒಂದಕ್ಕಿಂತ ಹೆಚ್ಚು ಮದುವೆ ಆಗುವುದು ನಮ್ಮ ಧರ್ಮದಲ್ಲಿ ಇದೆ ಅಂತ ಹೇಳೋದಾದರೆ ಸರ್ಕಾರದಿಂದ ಯಾವುದೇ ಅಪೇಕ್ಷೆಗಳನ್ನು ನೀವು ಮಾಡುವಂತಿಲ್ಲ. ಆ ಕಂಡೀಷನ್ ಆ ಕಾಯ್ದೆಯಲ್ಲಿ ಬರುತ್ತೆ. ಇಲ್ಲ ನಾವು ಒಂದಕ್ಕಿಂತ ಹೆಚ್ಚು ಮದುವೆ ಆಗಿ ಈಗ ಹೆಂಗಿದ್ದೀವೋ ಹೀಗೆ ಇರ್ತೀವಿ ಅನ್ನೋದಾದರೆ ಫೈನ್, ವೆಲ್ಕಮ್. ಬಟ್ ಯು ಆರ್ ನಾಟ್ ಎಲಿಜಿಬಲ್ ಎಂಟೈಟಲ್ಡ್ ಫಾರ್ ಗೌರ್ಮೆಂಟ್ ಫೆಸಿಲಿಟೀಸ್. ಆವಾಗ ನಿಮಗೆ ಸರ್ಕಾರಿ ಸೌಲಭ್ಯಗಳು ಸಿಗಲ್ಲ, ಸರ್ಕಾರಿ ಯೋಜನೆಗಳ ಪ್ರಯೋಜನಗಳು, ಸ್ಕೀಮ್ಗಳ ಲಾಭಗಳು ನಿಮಗೆ ಸಿಗಲ್ಲ. ಸರ್ಕಾರ ಏನೇನು ಕೆಲವು ಉಚಿತವಾದ ಇವನ್ನೆಲ್ಲ ಕೊಡ್ತಾರೆ, ಅದನ್ನೆಲ್ಲ ಸರ್ಕಾರ ಬಂದ್ ಮಾಡುತ್ತೆ. ಯಾಕೆ? ನೀನು ಹಾಗೆ ಕುಟುಂಬ ಬೆಳೆಸ್ತಾ ಹೋದರೆ ನೀವು ಎಷ್ಟು ಜನರಿಗೆ ಅಂತ ಫೆಸಿಲಿಟಿ ಕೊಡೋಕ್ಕಾಗುತ್ತೆ? ಗೌರ್ಮೆಂಟಿಗೆ ಕೊಡಲಿಕ್ಕಾಗಲ್ಲ. ಸೊ ಹಾಗಾಗಿ ಮದುವೆಯ ವಿಚಾರ ಬಂದಾಗ ಈ ಒಂದು ಪ್ರಶ್ನೆಯಲ್ಲಿ ಹೇಳುತ್ತೆ, ಎಸ್ಪೆಷಲಿ ಫಾರ್ ದ ಮುಸ್ಲಿಮ್ಸ್.
ಇನ್ಫ್ಯಾಕ್ಟ್ ಈ UCC ಬೇಡ ಅಂಥೇಳಿ ಪ್ರತಿಭಟನೆ ಮಾಡ್ತಿರೋದೇ ಆ ಮುಸ್ಲಿಂ ಸಮುದಾಯದವರು. ಇದು ಬಂದುಬಿಟ್ರೆ ನಾವು ಒಂದೇ ಮದುವೆ ಆಗಬೇಕಾಗುತ್ತೆ ಅನ್ನೋ ಒಂದು ಆತಂಕ ಅವರಲ್ಲಿದೆ. ಬಟ್ ನಾವು ಹೇಳೋದು, ನೀವು ಮದುವೆ ಆಗಲಿಕ್ಕೆ ನಮ್ಮ ತಕರಾರಿಲ್ಲ. ನೀವು 4 ಮದುವೆ ಆದರಾಗ್ರಿ, 8 ಮದುವೆ ಆದರಾಗ್ರಿ, ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನು ಸರ್ಕಾರದ ಮೇಲೆ ಹಾಕಬೇಡಿ ಅಷ್ಟೇ ಅಲ್ಲಿ ಆ್ಯಕ್ಟ್ ಹೇಳೋದು. ವಿ ವಿಲ್ ಟೇಕ್ ಕೇರ್ ಆಫ್ ಓನ್ಲಿ ಒನ್ ಫ್ಯಾಮಿಲಿ. ನಿಮ್ಮ ಒಂದು ಕುಟುಂಬದ ಮಕ್ಕಳನ್ನಷ್ಟೇ ಸರ್ಕಾರ ನೋಡಿಕೊಳ್ಳುತ್ತೆ, ಸರ್ಕಾರ ಬೆನಿಫಿಟ್ ಕೊಡುತ್ತೆ. ನೀವು ಒಂದಕ್ಕಿಂತ ಹೆಚ್ಚು ಕುಟುಂಬಗಳನ್ನ ಹೊಂದಿದರೆ ಅದು ನಿಮ್ಮ ಜವಾಬ್ದಾರಿಯೇ ಹೊರತು ಸರ್ಕಾರದ ಜವಾಬ್ದಾರಿ ಅಲ್ಲ. ಇದಕ್ಕೆ ನೀವು ಒಪ್ಪೋದಾದರೆ ಯು ಕ್ಯಾನ್ ಗೋ ಹೆಡ್, ಅಲ್ಲಿ ಯಾರ್ದೇನು ಆಕ್ಷೇಪಣೆ ತಕರಾರಿಲ್ಲ. ಆದರೆ ನೀವು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಮಾಡಲೇಬೇಡಿ ಅಂತ ಹೇಳೋದು ತಪ್ಪು. ಯಾಕೆಂದರೆ ಮಾಡಬೇಕು ಅಂತ ಆರ್ಟಿಕಲ್ 44 ಹೇಳಿದೆ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳುತ್ತೆ, ಭಾರತದ ಅತಿ ಮುಖ್ಯವಾದ ಅವಶ್ಯಕತೆ ಅಂದರೆ ಏಕರೂಪ ನಾಗರಿಕ ಸಂಹಿತೆ. ನಮ್ಮ ನಾಗರಿಕ ಬದುಕಿನಲ್ಲಿ ಎಲ್ಲರಿಗೂ ಒಂದೇ ರೂಲ್ಸ್ ಇರಬೇಕು. ರೂಲ್ಸ್ ಆರ್ ಸೇಮ್ ಫಾರ್ ಎವ್ರಿ ಒನ್. ಯು ಕಾಂಟ್ ಸೇ ಡಿಫ್ರೆಂಟ್ ರೂಲ್ಸ್. ಹಿಂದೂಗಳಿಗೆ ಬೇರೆ, ಕ್ರಿಶ್ಚಿಯನ್ರಿಗೆ ಬೇರೆ, ಮುಸ್ಲಿಮರಿಗೆ ಬೇರೆ, ಜೈನರಿಗೆ ಬೇರೆ, ಬೌದ್ಧರಿಗೆ ಬೇರೆ, ಪಾರ್ಸಿಗಳಿಗೆ ಬೇರೆ, ಹಿಂಗೆ ಮಾಡಲಿಕ್ಕಾಗಲ್ಲ. ಈಗ ನೀವು ಕ್ರಿಕೆಟ್ ಆಟ ಆಡ್ತೀರಿ, ಆಟೋದ ರೂಲ್ಸ್ ಹೆಂಗಿರುತ್ತೆ? ಎಲ್ರಿಗೂ ಒಂದೇ ತಾನೆ. ಈಗ ಸಪೋಸ್ ನಾನು ನಿಮ್ಮ ಜೊತೆಯಲ್ಲಿ ಸ್ಟೂಡೆಂಟ್ ಜೊತೆಯಲ್ಲಿ ಕ್ರಿಕೆಟ್ ಆಡ್ಲಿಕ್ಕೆ ಬಂದರೆ ನನಗೆ ಒಂದು ಓವರಿಗೆ ಎಷ್ಟು ಬಾಲ್ ಕೊಡ್ತೀರಿ? 6 ಕೊಡಬೇಕು, ಹೌದಲ್ವಾ? ಇಲ್ಲ ಪಾಟೀಲ್ ಸರ್ ಬಂದಾರ 8 ಬಾಲ್ ಕೊಡ್ರಿ ಅಂದರೆ ಹುಚ್ಚ ಅಂತಾರೆ, ಅವನು ತಲೆ ಕೆಟ್ಟದ ನಮಗಂತಾರೆ. ನಾನು ಸರ್ ಇರ್ಬೋದು, ಬಟ್ ರೂಲ್ಸ್ ಪ್ರಕಾರ ನನಗೂ 6 ಬಾಲ್ ಇರೋದು. ರಾಷ್ಟ್ರಪತಿ ಬಂದರು 6 ಬಾಲು, ಮೋದಿಯವರು ಬಂದರು 6 ಬಾಲು, ಸಿದ್ದರಾಮಯ್ಯನವ್ರು ಬಂದರು 6 ಬಾಲು, 7 ಬಾಲ್ ಕೊಡಲ್ಲ ನಾವು. ಎಲ್ರಿ ಅವ್ರು CM ಇದ್ದಾರೆ, ಒಂದು 2 ಹೆಚ್ಚು ಹೋಗಿರಿ, ಮಾಡಲಿಕ್ಕಾಗಲ್ಲ. ಸೊ ನಿಯಮಗಳು ಎಲ್ಲರಿಗೂ ಒಂದೇ ಇರುತ್ತೆ, ಇದು ಪಾಯಿಂಟು. ಕಾಮನ್ ಸಿವಿಲ್ ಕೋಡ್ ಅಂದರೆ ರೂಲ್ಸ್ ಆರ್ ಸೇಮ್ ಫಾರ್ ಎವ್ರಿ ಒನ್ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ರಿಲಿಜನ್. ನಿಮ್ಮ ಧರ್ಮವನ್ನು ಇಲ್ಲಿ ಪರಿಗಣನೆಗೆ ತಗೊಳ್ಳಲ್ಲ, ನಿಮ್ಮ ಜಾತಿಯನ್ನು ಪರಿಗಣನೆಗೆ ತಗೊಳ್ಳಲ್ಲ, ನಿಮ್ಮ ಮತ ಸಮುದಾಯವನ್ನು ಪರಿಗಣನೆಗೆ ತಗೊಳ್ಳಲ್ಲ. ಯು ಆರ್ ಜಸ್ಟ್ ಸಿಟಿಜನ್ ಆಫ್ ದಿಸ್ ಕಂಟ್ರಿ ಆ್ಯಂಡ್ ಆಲ್ ಸಿಟಿಜನ್ಸ್ ಶುಡ್ ಹ್ಯಾವ್ ಕಾಮನ್ ರೂಲ್ಸ್. ಇದು ಪಾಯಿಂಟ್. ಈ ದೇಶದ ಎಲ್ಲ ನಾಗರಿಕರು ಒಂದೇ ತೆರನಾದ ನಿಯಮಗಳಿಗೆ ಬದ್ಧರಾಗಿರಬೇಕು. ಅವ್ರಿಗೊಂದು ರೂಲ್ಸು, ನಮಗೊಂದು ರೂಲ್ಸು, ನೋ, ಅದಕ್ಕೆ ಅವಕಾಶ ಇಲ್ಲ. ಏಕೆ? ಏಕರೂಪತೆ ಎಲ್ಲಿರುತ್ತೋ ಅದರಿಂದ ಮುಂದೆ ಏಕತೆಗೆ ಅದು ದಾರಿ ಮಾಡಿಕೊಡುತ್ತೆ. ಇದು ಕಾನ್ಸೆಪ್ಟು. ಯೂನಿಫಾರ್ಮಿಟಿ ವಿಲ್ ಲೀಡ್ ಟು ಯುನಿಟಿ. ಇದರಿಂದ ರಾಷ್ಟ್ರದ ಜನರಲ್ಲಿ ಏಕತೆ ಬರುತ್ತೆ. ಯೂನಿಫಾರ್ಮಿಟಿ ಎಲ್ಲಿರುತ್ತೋ ಅದು ಏಕತೆಗೆ ನಾಂದಿ ಮಾಡುತ್ತೆ. ನೀವು ಯೂನಿಫಾರ್ಮಿಟಿ ಕೊಡಲಿಲ್ಲ ಅಂದರೆ ಅಲ್ಲಿ ಏಕತೆ ಬರಲ್ಲ, ಭಿನ್ನತೆ ಬರುತ್ತೆ, ಭಿನ್ನಾಭಿಪ್ರಾಯ ಬರುತ್ತೆ, ಜಗಳ ಬರುತ್ತೆ, ಸಂಘರ್ಷ ಬರುತ್ತೆ, ತಾರತಮ್ಯ ಬರುತ್ತೆ. ಸರ್ ಏನು ಸರ್ ಅವ್ರಿಗೊಂದು ರೂಲ್ಸು, ನಮಗೊಂದು ರೂಲ್ಸು, ನಾವು ಸಿಟಿಜನ್ನು ಅವರು ಸಿಟಿಜನ್ನು, ನಮಗಾದರೆ 1 ಮದುವೆ, ಅವ್ರಿಗಾದರೆ 4 ಮದುವೆ, ನಮಗಾದರೆ 1 ಮಕ್ಕಳು, ಅವ್ರಿಗಾದರೆ ಒಂದು ಅರ್ಧ ಕ್ರಿಕೆಟ್ ಟೀಮು ಅಥವಾ ಒಂದು ಫುಲ್ ಕ್ರಿಕೆಟ್ ಟೀಮು ಮಾಡ್ತಾರೆ. ಇವೆಲ್ಲ ಜಗಳಗಳು ಒಂದೇ ಬರುತ್ತೆ. ನಾವು ನೋಡಿದ್ದೀವಿ ಆ ಜಗಳಗಳನ್ನು. ಇದಕ್ಕೆ ಒಂದು ಇತಿಶ್ರೀಯನ್ನು ನಾವು ಹಾಡಬೇಕು ಈ ವಿಚಾರದಲ್ಲಿ. ಒಂದು ಡೈವೋರ್ಸ್ ವಿಚಾರ ಇನ್ನೊಂದು ಸೆನ್ಸಿಟಿವ್ ಮ್ಯಾಟ್ರ್. ಡಿವೋರ್ಸ್ ಅಂದರೆ ವಿಚ್ಛೇದನ. ಇಲ್ಲೂ ಕೂಡ ನಮ್ಮಲ್ಲಿ ಬೇರೆ ಬೇರೆ ನಿಯಮಗಳಿವೆ. ಹಿಂದೂ ಧರ್ಮದ ಅಡಿಯಲ್ಲಿ ಹೋದರೆ ವಿಚ್ಛೇದನ ಅನ್ನೋ ಪ್ರಶ್ನೆಯೇ ಬರಲ್ಲ. ಯಾಕಂದ್ರೆ ನಮ್ಮ ಧರ್ಮದ ಮದುವೆಯ ಕಲ್ಪನೆ ಏನು? ಅವರು ಗಂಡ ಹೆಂಡತಿಯರಾದರು ಅಂದರೆ 7 ಜನ್ಮಗಳವರೆಗೆ ಅವರು ಗಂಡ ಹೆಂಡತಿಯರೇ. ನೀವು ಮದುವೆ ಟೈಮ್ನಲ್ಲಿ ನೋಡಿದಿರಿ, ಸಪ್ತಪದಿ ಅಂಥೇಳಿ ಗಂಡ ಹೆಂಡತಿಯನ್ನು ಕೈ ಹಿಡಿಸಿ ಅಲ್ಲಿ ಏನು ಅಗ್ನಿ ಇರುತ್ತೆ ಅದರ ಸುತ್ತಲೂ 7 ಹೆಜ್ಜೆಯನ್ನು ಇಡಿಸ್ತಾರೆ, 7 ಸ್ಟೆಪ್ಸ್. ಯಾಕೆ? ನಾವು 7 ಜನ್ಮಗಳು ಗಂಡ ಹೆಂಡರಾಗಿ ಬದುಕ್ತೇವೆ ಅಂಥೇಳಿ ಅಗ್ನಿ ಸಾಕ್ಷಿಯಾಗಿ ಮಾಂಗಲ್ಯವನ್ನು ಕಟ್ತಾರೆ. ಅಂದರೆ ಅವ 1 ಜನ್ಮ ಅಲ್ಲ, 7 ಜನ್ಮಕ್ಕೂ ಅವ ಡೈವರ್ಸ್ ಕೊಡೋಕ್ಕೆ ಚಾನ್ಸ್ ಇಲ್ಲ. ಈ ಜನ್ಮ ಬಿಟ್ಟುಬಿಡ್ರಿ, ಮುಂದಿನ 6 ಜನ್ಮ ಕೂಡ ಕವರ್ ಆಗುತ್ತೆ. ನೀವು ಡೈವರ್ಸ್ ಅಂತ ಬಾಯಿಂದನೂ ಅನ್ನೋಂಗಿಲ್ಲ. ಏಕೆ? ಗಂಡ ಹೆಂಡತಿ ಅನ್ನೋದು ಋಣಾನುಬಂಧ ಅಂತ ನಮ್ಮ ಧರ್ಮ ಹೇಳುತ್ತೆ. ಆದರೆ ಕೆಲವು ಧರ್ಮಗಳಲ್ಲಿ ಹಂಗಿಲ್ಲ. ಎಸ್ಪೆಷಲಿ ಸಮಸ್ಯೆ ಇರೋದು ಇಸ್ಲಾಂನಲ್ಲಿ. ಇಸ್ಲಾಂನಲ್ಲಿ ಏನು ಮಾಡ್ತಾರೆ, ಒಬ್ಬ ಪತಿ ತನಗೆ ಹೆಂಡತಿ ಬೇಡ ಅನಿಸಿದರೆ ಅವನು ಪೂರ್ವದ ಕಡೆಗೆ ಮುಖ ಮಾಡಿ, ಯಾಕಂದರೆ ಮಕ್ಕ ಪೂರ್ವದಲ್ಲಿ ಬರುತ್ತೆ, ಅವರ ಪವಿತ್ರ ಸ್ಥಳ ಮೆಕ್ಕ, ಪೂರ್ವಕ್ಕೆ ಮುಖ ಮಾಡಿ ಒಂದೇ ಉಸಿರಿನಲ್ಲಿ ಸಿಂಗಲ್ ಬ್ರೆತ್ ಅಂತಾರೆ, ಅಂದರೆ ನಡುವು ಗ್ಯಾಪ್ ತೊಗೋಬಾರ್ದು, ಅಂತರ ತೊಗೋಬಾರ್ದು, 3 ಸಾರಿ ತಲಾಖ್
ತಲಾಕ್ ತಲಾಕ್ ಅಂತ ಹೇಳಿಬಿಟ್ರೆ ಕತೆ ಮುಗೀತು. ನಾನು ರಿಪೀಟ್ ಮಾಡ್ತೇನೆ, ಒಂದೇ ಉಸಿರಲ್ಲಿ ಗ್ಯಾಪ್ ಬರಬಾರ್ದು. ತಲಾಕ್ 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 ಅಂತ 3 ಸರಿ ಹೇಳಿಬಿಟ್ರೆ ಅವ ಹೆಂಡತಿ ಅಲ್ಲ, ಯಾವಾಗ ಗಂಡಲ್ಲ, ಅಲ್ಲಿ ಕಥೆನೇ ಮುಗಿದೋಯ್ತು. ದಟ್ ಲೇಡಿ ಈಸ್ ನೋ ವೇ ಕನೆಕ್ಟೆಡ್ ಟು ದಿಸ್ ಫಿಲ್ಮ್. ಆಮೇಲೆ ಅವಳ ಯಾವುದೇ ಜವಾಬ್ದಾರಿಗಳು ಇವನ ಮೇಲೆ ಇರಲ್ಲ. ಇದನ್ನು ಟೆಕ್ನಿಕಲ್ಲಾಗಿ ಏನಂತ ಕರೀತಾರೆ, ಟ್ರಿಪಲ್ ತಲಾಕ್ ಅಂತ ಕರೀತಾರೆ. ಇಟ್ಸ್ ಕಾಲ್ಡ್ ತ್ರಿವಳಿ ತಲಾಕ್. ಇದು ತುಂಬ ವಿವಾದಕ್ಕೆ ಒಳಗಾದಂಥ ಒಂದು ವಿಚಾರ. ತ್ರಿವಳಿ ತಲಾಕ್ ಅಂತಾರೆ, ಟ್ರಿಪಲ್ ತಲಾಕ್ ಅಂತ ಇಂಗ್ಲೀಷ್ನಲ್ಲಿ ಕರೀತೀವಿ. 3 ಸರಿ ಅವ ತಲಾಕ್ ತಲಾಕ್ ಅಂತ ಹೇಳಿಬಿಟ್ರೆ ಆ ಮಹಿಳೆಗೂ ಇವನಿಗೂ ಸಂಬಂಧವೇ ಇಲ್ಲ. ಈಗ ನನ್ನ ಪ್ರಶ್ನೆ, ಒಬ್ಬ ವ್ಯಕ್ತಿ ಒಬ್ಬ ಮುಸ್ಲಿಮು ವ್ಯಕ್ತಿ ಹುಡುಗಿಯನ್ನು ಮದುವೆಯಾಗಿ ತನಗೆ ಬೇಡ ಆದಾಗ 3 ಸರಿ ತಲಾಕ್ ಅಂತ ಹೇಳಿಬಿಟ್ಬಿಟ್ರೆ ಅವಳ ಗತಿ ಏನು? ಸಪೋಸ್ ಅವಳಿಗೆ ಮಕ್ಕಳು ಹುಟ್ಟಿದರೆ, ಇಫ್ ದ ಬೇಬೀಸ್ ಆರ್ ಬಾರ್ನ್, ಹೂ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದಟ್ ಲೇಡಿ ಆ್ಯಂಡ್ ದ ಚೈಲ್ಡ್? ಆ ಮಕ್ಕಳ ಯೋಗಕ್ಷೇಮ ಪಾಲನೆಯನ್ನು ಯಾರು ಮಾಡಬೇಕು? ಆ ಮಹಿಳೆಯ ಯೋಗಕ್ಷೇಮ ಯಾರು ಮಾಡಬೇಕು? ಅವಳ ಜೀವನ ಅವಳು ಮುಂದೆ ಹೇಗೆ ನಡೆಸ್ಕೊಂಡು ಹೋಗಬೇಕು? ಇದ್ರ ಜವಾಬ್ದಾರಿ ಯಾರಾದರೂ ಒಬ್ಬರು ತಗೋಬೇಕಲ್ಲ. ಅವ್ರೇನು ಹೇಳ್ತಾರೆ, ಇಲ್ಲ ಸರ್ ನಮ್ಮ ಧರ್ಮದಲ್ಲಿ ಹಿಂಗಿದೆ, ಅದನ್ನು ಶರಿಯತ್ ಅಂತ ಅವ್ರು ಕರೀತಾರೆ. ಇಟ್ ಈಸ್ ಕಾಲ್ಡ್ ಶರಿಯಾ, ಪರ್ಸ್ನಲ್ ಲಾ ಅಂತ ಕರೀತಾರೆ. ಪರ್ಸ್ನಲ್ ಲಾ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಶರಿಯಾ ಅಂತ ಅವರು ಉರ್ದು ಭಾಷೆಯಲ್ಲಿ ಕರೀತಾರೆ. ಇಲ್ಲರಿ ನಮ್ಮ ಶರಿಯಾದಲ್ಲಿ ಹಿಂಗಿದೆ, ನಾವು 3 ಸರಿ ತಲಾಕ್ ಹೇಳಿಬಿಟ್ರೆ ಮುಗಿದು. ಆಯ್ತಪ್ಪ, ನೀನು 3 ಸರಿ ತಲಾಕ್ ಹೇಳಿದೆ, ಆ ಮಹಿಳೆ ಏನು ಮಾಡಬೇಕು? ಅವಳು ಈ ದೇಶದ ನಾಗರಿಕಳಲ್ವಾ? ಅವಳು ಬದುಕೋದು ಬೇಡವಾ? ಅವಳಿಗೆ ಮಕ್ಕಳಾಗಿದ್ದರೆ ಆ ಮಕ್ಕಳು ಬದುಕೋದು ಬೇಡವಾ? ಅವರ ಭವಿಷ್ಯದ ಬಗ್ಗೆ ಜವಾಬ್ದಾರಿ ಬೇಡವಾ? ನೀವು ಯಾವೋ ತಿಳಿತದ ಅವರಿಗೆ ತಲಾಕ್ ತಲಾಕ್ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ. ಈ 2 ವರ್ಷದಿಂದ ಯಾವುದೋ ವಾಟ್ಸಪ್ಪಲ್ಲೋ ಫೇಸ್ಬುಕ್ಕಲ್ಲೋ ನಾನು ನೋಡಿದ್ದೆ, ಯಾರೋ ಒಬ್ಬ ಭೂಪ ದುಬೈಯಿಂದ ವಾಟ್ಸಪ್ ಮಾಡಿದ್ದಾನೆ. ದುಬೈನಿಂದ ಮೊಬೈಲ್ನಾಗ ತಲಾಕ್ ತಲಾಕ್ ಅಂತ ಕಳಿಸ್ಬಿಟ್ಟು ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಹೈಟ್ ಆಫ್ ನಾನ್ ಸೆನ್ಸ್, ಮೂರ್ಖತನದ ಪರಮಾವಧಿ. ಅಂದರೆ ನೀವು ಯಾವಾಗ ಬೇಕಾದಾಗ ಹೋಗಿ ತಲಾಕ್ ಕೊಟ್ಟರೆ ಪಾಪ ಆ ಮಹಿಳೆ ಏನು ಮಾಡಬೇಕು? ಅವಳ ಬಗ್ಗೆ ಯಾರು ಮಾತಾಡೋ ಧ್ವನಿ ಎತ್ತವರಿಲ್ಲ. ಈ ವಿಚಾರ ಒಮ್ಮೆ ಸುಪ್ರೀಂ ಕೋರ್ಟಿಗೆ ಹೋಯ್ತು. ಅದಕ್ಕೆ ಶಾಬಾನೋ ಕೇಸ್ ಅಂತಾರೆ. 1985 ರಾಜೀವ್ ಗಾಂಧಿಯವರ ಕಾಲದಲ್ಲಿ ಶಾಬಾನು ಅನ್ನುವ ಮುಸ್ಲಿಂ ಮಹಿಳೆ ಕೋರ್ಟಿಗೆ ಹೋದ್ಲು. ನನ್ನ ಗಂಡ ನನಗೆ ತಲಾಕ್ ಕೊಟ್ಟಿದ್ದಾನೆ, ನನಗಿಬ್ಬರು ಮಕ್ಕಳಿವೆ, ನಾನು ಆ ಮಕ್ಕಳನ್ನ ಹೆಂಗೆ ಸಾಕಲಿ, ನನಗೆ ನ್ಯಾಯ ಕೊಡಿ. ಅವಾಗ ಈ ಶರಿಯಾ ಬೋರ್ಡಿಗೆ ಹೇಳಿದ್ರೆ ಅವ್ರು ಹೇಳಿದರು, ಇಲ್ಲಮ್ಮ ನಮಗೂ ಇದಕ್ಕೆ ಸಂಬಂಧ ಇಲ್ಲ, ನಿನ್ನ ಹಣೆ ಬರ ಏನಾರು ಮಾಡ್ಕೋ ಅಂತ ಹೇಳಿಬಿಟ್ರು. ಬಟ್ ನಿಜವಾಗ್ಲೂ ನಾನು ಆ ಮಹಿಳೆ ಅಪ್ರಿಷಿಯೇಟ್ ಮಾಡ್ತೇನೆ. ಐ ವಿಲ್ ಅಪ್ರಿಷಿಯೇಟ್ ದಟ್ ಲೇಡಿ ಶಾಬಾನು. ಅವಳು ಧೈರ್ಯ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಿ ಅರ್ಜಿ ಹಾಕಿದ್ರು. ನನಗೆ ಬದುಕುವ ಹಕ್ಕಿದೆ, ಆರ್ಟಿಕಲ್ 21, ರೈಟ್ ಟು ಲೈಫ್, ನಾನು ಬದುಕಬೇಕು, ನನ್ನ ಮಕ್ಕಳು ಬದುಕಬೇಕು, ಇವನು ತಲಾಕ್ ಕೊಟ್ಟರೆ ನಾನೇನು ಮಾಡಲಿ, ನಂಗೆ ನ್ಯಾಯ ಕೊಡಿ ಅಂತ. ನೀವು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಕೊಡ್ತು ಗೊತ್ತಾ? ಶಾಬಾನು ಪರವಾಗಿ ತೀರ್ಪು ಕೊಡ್ತು. ಆ ಮಹಿಳೆಯ ಪರವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಇವಳಿಗೆ ಜೀವನಾಂಶವನ್ನು ಕೊಡಬೇಕು. ಅವಳು ಗಂಡನನ್ನು ಕರೆದು ಹೇಳಿದ್ರು, ನೀನು ತಲಾಕ್ ಅಂತೇಳಿ ಕೈ ಬೀಸ್ಕೊಂಡು ಹೋಗ್ಬಿಟ್ರೆ ಆಗಲ್ಲಪ್ಪ, ನೀನು ಅವಳಿಗೆ ಮದುವೆ ಆಗಿದ್ದೀಯಾ, ಮಕ್ಕಳು ಹುಟ್ಟಿದ್ದಾರೆ, ಆ ಮಕ್ಕಳು 18ನೇ ವರ್ಷಕ್ಕೆ ಬರಲಿವರೆಗೆ ಮಕ್ಕಳಿಗೆ ಮತ್ತು ಅವಳಿಗೆ ಜೀವನಾಂಶ ಕೊಡುವುದು ನಿನ್ನ ಕರ್ತವ್ಯ, ನೀನು ಕೊಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಅವ್ರಿಗೆ ಛೀಮಾರಿ ಹಾಕಿ ಆ ಶಾಬಾನು ಅನ್ನೋ ಮಹಿಳೆಗೆ ನ್ಯಾಯವನ್ನು ಕೊಡ್ತು. ಆದರೆ ಮುಂದೆ ಏನಾಯಿತು? ರಾಜೀವ್ ಗಾಂಧಿಯವರು ಅವಾಗ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಓವರ್ ರೀಚ್ ಮಾಡಿ, ಅದನ್ನು ಓವರ್ಲ್ಯಾಪ್ ಮಾಡಿ, ಶರಿಯಾ ಕಾನೂನಿನಲ್ಲಿ ಕೋರ್ಟ್ಗಳು ಹಸ್ತಕ್ಷೇಪ ಮಾಡಬಾರ್ದು ಅಂತ ಮತ್ತೊಂದು ಕಾಯ್ದೆ ಮಾಡಿ. ಕೋರ್ಟ್ ಶುಡ್ ನಾಟ್ ಇಂಟರ್ಫಿಯರ್ ಇನ್ ದ ಪರ್ಸನಲ್ ಲಾ ಆಫ್ ದ ಮುಸ್ಲಿಮ್ಸ್. ಮುಸ್ಲಿಮರ ವೈಯಕ್ತಿಕ ಕಾನೂನಿನಲ್ಲಿ ನ್ಯಾಯಾಲಯಗಳು ಹಸ್ತಕ್ಷೇಪ ಮಾಡಬಾರ್ದು ಅಂತ ಕಾಯ್ದೆ ಮಾಡಿ. ಯಾಕೆ ಈ ಮಾತು ಹೇಳಿದೆ ಅಂದರೆ, ನೀವೀಗ ಮುಸ್ಲಿಮರಿಗೆ ಒಂದು ನೀತಿ, ಹಿಂದೂಗಳಿಗೆ ಒಂದು ನೀತಿ, ಜೈನರಿಗೆ ಒಂದು ನೀತಿ, ಬೌದ್ಧರಿಗೆ ಒಂದು ನೀತಿ, ಆಮೇಲೆ ಪಾರ್ಸಿಗಳಿಗೆ ಒಂದು ನೀತಿ, ಸಿಖ್ಖರಿಗೆ ಒಂದು ನೀತಿ, ಆಮೇಲೆ ಒಟ್ಟು 10 ಧರ್ಮಗಳಿವೆ, 10 ರಿಲಿಜನ್ಸ್ ಇವೆ. ನೀವು ಒಬ್ಬೊಬ್ಬರಿಗೆ ಒಂದೊಂದು ರೂಲ್ಸ್ ಮಾಡಿದರೆ ಈ ದೇಶ ಆಳಲಿಕ್ಕಾಗಲ್ಲ. ಎಲ್ಲರಿಗೂ ಒಂದೇ ನಿಯಮವನ್ನು ನಾವು ಮಾಡಲೇಬೇಕಾಗುತ್ತೆ. 1 ನೇಷನ್ 1 ಲಾ. ಇದನ್ನು ಯಾವ ಥರ ನೀವು ನೆನ್ಪಿಟ್ಕೋಬೇಕು ಅಂದರೆ, ಏಕ ರಾಷ್ಟ್ರ ಏಕ ಕಾಯ್ದೆ. ಒಂದು ದೇಶ ಅಂದಮೇಲೆ ಅಲ್ಲಿ ಒಂದೇ ಕಾಯ್ದೆ ಇರಬೇಕು. ನೀವು ಬೇರೆ ಬೇರೆ ಕಾಯ್ದೆ, ಒಬ್ಬೊಬ್ಬರಿಗೆ ಒಂದೊಂದು ಕಾಯ್ದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏಕ ರಾಷ್ಟ್ರ ಏಕ ಕಾಯ್ದೆ ಅಂತ ಹೇಳ್ತೀವಿ. 1 ನೇಷನ್ 1 ಲಾ. ಈ ದೇಶದಲ್ಲಿ ಯಾರಿದ್ದಾರೆ ಎಲ್ಲರೂ ಒಂದೇ ರೂಲ್ಸನ್ನು ಫಾಲೋ ಮಾಡಬೇಕು.
ನನಗೊಂದು ರೂಲ್ಸು, ನಿಮಗೊಂದು ರೂಲ್ಸು, ಅವ್ರಿಗೊಂದು ರೂಲ್ಸು, ದಾರಿಗೆ ಹೋಗೋರಿಗೊಂದು ರೂಲ್ಸು, ಒಬ್ಬೊಬ್ರಿಗೆ ಒಂದೊಂದು ರೂಲ್ಸ್ ಮಾಡಿದರೆ ಈ ದೇಶ ಹಾಳಾಗೋಗುತ್ತೆ, ಛಿದ್ರವಾಗಿ ನೂಚು ನೂರಾಗಿ ಹೋಗುತ್ತೆ. ಹಂಗೆ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು ಆರ್ಟಿಕಲ್ 44 ಇಟ್ಟಿದ್ದಾರೆ. ಈ ದೇಶ ಒಗ್ಗಟ್ಟಾಗಿ ಉಳಿಬೇಕು ಅಂದರೆ ಕಾಮನ್ ಸಿವಿಲ್ ಕೋಡ್ ಮಸ್ಟ್ ಬಿ ದೇರ್. ಇಟ್ ಈಸ್ ಅ ನೀಡ್ ಆಫ್ ದ ನೇಷನ್ ಅಂತ ಹೇಳ್ತಾರೆ. ರಾಷ್ಟ್ರದ ಅಗತ್ಯ ಆಗಿದೆ, ಅದನ್ನು ಆದಷ್ಟು ಬೇಗ ಮಾಡಿರಿ ಅಂತ ಆರ್ಟಿಕಲ್ 44 ಹೇಳುತ್ತೆ. ಬಟ್ ನಮ್ಮ ದೇಶದ ದುರಂತ, ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು, ಹೌದಲ್ವಾ? ಆಜಾದಿ ಕಾ ಅಮೃತ್ ಮಹೋತ್ಸವ, ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಇನ್ನೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾಡಲಿಕ್ಕೆ ನಾವು ತಯಾರಿಲ್ಲ. ಇನ್ನೂ ನಮ್ಮಲ್ಲಿ ಅದು ತಯಾರಾಗ್ತಾ ಇಲ್ಲ. ಈಗ ವರದಿ ಬಂದ ಮೇಲೆ ಅದನ್ನು ಬಿಲ್ಲು ವಿಧೇಯಕವನ್ನು ಮಂಡಿಸಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನು ಬಹುಮತದಿಂದ 2/3 2/3 ಬಹುಮತದಿಂದ ಅದನ್ನು ನೀವು ಜಾರಿಗೆ ಪಾಸ್ ಮಾಡಿ ಅಂಗೀಕರಿಸಿದ್ದಾದರೆ ಈ ದೇಶಕ್ಕೆ ಕಾಮನ್ ಸಿವಿಲ್ ಕೋಡ್ ಜಾರಿಗೆ ಬರುತ್ತೆ. ಈಗ ಆಲ್ರೆಡಿ ಕೆಲವು ರಾಜ್ಯಗಳಲ್ಲಿ ಬಂದಿದೆ. ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಗೋವಾದಲ್ಲಿ ಜಾರಿಗೆ ಬಂದಿದೆ, ಅಸ್ಸಾಂನಲ್ಲಿ ಬಂದಿದೆ. ಇನ್ನೊಂದು 2 ತಿಂಗಳಲ್ಲಿ ಹಿಮಾಚಲ್ ಪ್ರದೇಶ್ ಮತ್ತು ಉತ್ತರಾಖಂಡದಲ್ಲೂ ಕೂಡ ಜಾರಿಗೆ ತರ್ತೇವೆ ಅಂತ ಮೊನ್ನೆ ತಾನೇ ರಾಜಸ್ಥಾನ CM ಹೇಳಿದರು. ನೀವೆಲ್ಲ ಟಿ ವಿಯಲ್ಲಿ ನೋಡಿರ್ಬೋದು. ರಾಜಸ್ಥಾನದ ಹೊಸ ಮುಖ್ಯಮಂತ್ರಿ ಹೇಳಿದರು, ರಾಜಸ್ಥಾನದಲ್ಲೂ ನಾವು ಕಾಮನ್ ಸಿವಿಲ್ ಕೋಡನ್ನು ಜಾರಿಗೆ ತರ್ತೇವೆ. ಒಂದೊಂದೇ ರಾಜ್ಯಗಳೀಗ ಬರ್ತಾ ಇದೆ. ಬಟ್ ಅದು ಮುಸ್ಲಿಮರಿಗೆ ವಿರುದ್ಧ ಆಗುತ್ತೆ ಅನ್ನುವ ಒಂದೇ ಕಾರಣಕ್ಕೆ. ನಿಮ್ಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಇದ್ದಾರೆ, ನಾನು ತರಲ್ಲ ಅಂತ ಅವರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ, ಅವರು ನಾವು UCC ತರಲ್ಲ ಅಂತಾರೆ. ಈ ಸದ್ಯ 3 ರಾಜ್ಯದಲ್ಲಿ ಮಾತ್ರ ವಿರೋಧ ಇದೆ. ಒಂದು ವೆಸ್ಟ್ ಬೆಂಗಾಲ್, ಕೇರಳ, ನಮ್ಮ ರಾಜ್ಯದಲ್ಲಿ UCC ತರಲಿಕ್ಕೆ ಅಡಚಣೆ ಇದೆ, ನಾವು ತರಲ್ಲ. ಆದರೆ ನಾನು ಈ 3 ಸರ್ಕಾರಗಳಿಗೆ ಹೇಳೋದಿಷ್ಟೇ, ನೀವು ಸಂವಿಧಾನಬದ್ಧವಾಗಿ ಇದ್ದೀರೋ ಇಲ್ವೋ ಮೊದಲು ಅದನ್ನು ಹೇಳ್ರಿ. ನಿಮಗೆ ಸಂವಿಧಾನ ಬೇಕು ಅನ್ನೋದಾದರೆ ಅದರಲ್ಲಿರುವ ಎಲ್ಲ ಆರ್ಟಿಕಲ್ಗಳನ್ನು ಫಾಲೋ ಮಾಡಬೇಕು. ನಿಮಗೆ ಬೇಕಾದಷ್ಟು ಆರ್ಟಿಕಲ್ ತೊಗೋತೀವಿ, ಬೇಡದಕ್ಕೆ ಸಂವಿಧಾನ ಬೇಡ ಅನ್ನಲಿಕ್ಕೆ ಅದು ನಾರ್ತ್ ಇಂಡಿಯನ್ ಥಾಲಿ ಊಟ ಅಲ್ಲ. ಅಂದರೆ ರೊಟ್ಟಿ ಕೊಡು, ಇದು ಬೇಡ, ದಾಲ್ ಬೇಡ, ಕರಿ ಕೊಡು, ಬಜ್ಜಿ ಬೇಡ ಅಂತ ಹೇಳಲಿಕ್ಕೆ ಅದು ಊಟ ಅಲ್ಲ. ನೀವು ಈ ಸಂವಿಧಾನ ತಗೊಂಡ್ಮೇಲೆ ಎಲ್ಲವನ್ನು ಒಪ್ಪಬೇಕು. ನೀವು ಸಂವಿಧಾನಕ್ಕೆ ತಲೆಬಾಗೋದಂದ್ರೆ ಅರ್ಥ ಏನು? ಆರ್ಟಿಕಲ್ 1 ಆರ್ಟಿಕಲ್ 370ವರೆಗೂ ಎಲ್ಲ ಆರ್ಟಿಕಲ್ಗಳನ್ನು ನೀವು ಫಾಲೋ ಮಾಡಬೇಕು. ನಮಗೆ ಬೇಕಾದ ಆರ್ಟಿಕಲ್ ಅಷ್ಟು ತೊಗೋತೀವಿ, ಬೇಡದು ಬಿಡ್ತೀವಿ ಅಂತ ಹೇಳಲಿಕ್ಕೆ ಆಪ್ಷನ್ ಇಲ್ಲ. ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ವಾಲಂಟರಿ, ಇಟ್ ಈಸ್ ನಾಟ್ ಆಪ್ಷನಲ್, ಇಟ್ ಈಸ್ ಅ ಮ್ಯಾಂಡೇಟರಿ. ಸಂವಿಧಾನದ ಎಲ್ಲ ಆರ್ಟಿಕಲ್ಗಳನ್ನು ಎಲ್ಲ ಸರ್ಕಾರಗಳು ಫಾಲೋ ಮಾಡಲೇಬೇಕು. ನೀವು ಕಾಂಗ್ರೆಸ್ ಇದ್ದೀರೋ, BJP ಇದ್ದೀರೋ, TMC ಇದ್ದೀರೋ, ಕಮ್ಯುನಿಸ್ಟ್ ಇದ್ದೀರೋ, ಅದು ಸಂಬಂಧ ಇಲ್ಲ. ನೀವು ಪ್ರಮಾಣ ವಚನ ತಗೋಬೇಕಾದಾಗ ಏನು ಹೇಳ್ತೀರಿ? ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು CM ಓತ್ ಟೇಕ್ ಮಾಡೋ ಮುಂದೆ ಏನಂತ ಹೇಳ್ತೀರಿ? ರಾಜ್ಯಪಾಲರ ಮುಂದೆ ನಾನು ಈ ಮೂಲಕ ಸಂವಿಧಾನವನ್ನು ಎತ್ತಿ ಹಿಡಿಯುತ್ತೇನೆಂದು, ಕಾಪಾಡುತ್ತೇನೆಂದು, ಸಂವಿಧಾನಕ್ಕೆ ನಿಷ್ಠನಾಗಿರುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಅಂತ ಹೇಳಿ ಸೀಟಿ ಹೊಡೆದು, ಹಾರ ಹಾಕ್ಸ್ಕೊಂಡು, ಚಪ್ಪಾಳೆ ಹೊಡೆದು ಸೈನ್ ಮಾಡಿರ್ತಾರೋ ಎಲ್ಲಲ್ಲಿ? ಮತ್ತು ಅದು ಎಲ್ಲಿ ಹೋಯ್ತು? ಈಗ ನೀವು ಸೈನ್ ಮಾಡಿದ್ದು ಎಲ್ಲಿ ಹೋಯ್ತು? ನಾನು ನೇರವಾಗಿ ಕೇಳ್ತೀನಿ, ನೀವು ಸಂವಿಧಾನಕ್ಕೆ ನಿಷ್ಠರಾಗಿದ್ದರೆ ಯು ಮಸ್ಟ್ ಅಕ್ಸೆಪ್ಟ್ ದಿ ಯೂನಿಫಾರ್ಮ್ ಸಿವಿಲ್ ಕೋಡ್. ಯಾವ CMಗಳು ಕೂಡ ನಮಗೆ ಸಿವಿಲ್ ಕೋಡ್ ಬೇಡ ಅಂತ ಹೇಳಕ್ಕೆ ಬರಲ್ಲ, ಅದು ಸಂವಿಧಾನ ವಿರೋಧಿ ಆಗುತ್ತೆ. ನೀವು ಏನು ಹೇಳಬೇಕು? ಆ ಬಿಲ್ಲು ಮಂಡನೆಯಾಗಿ ಅದಿನ್ನೂ ಬಿಲ್ಲು ಚರ್ಚೆ ಆಗ್ತಾಯಿದೆ, ಡ್ರಾಫ್ಟ್ ರೆಡಿ ಆಗ್ತಾಯಿದೆ, ಇನ್ನೂ ಪಬ್ಲಿಕ್ ಆಗಿಲ್ಲ. ಅದು ಇನ್ನೊಂದು 5-6 ತಿಂಗಳಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳೋಣ. ಅದರ ಕರಡು ಪ್ರತಿ ಡ್ರಾಫ್ಟ್ ಬಂದ ಮೇಲೆ ನಿಮಗೇನಾದರೂ ಅಲ್ಲಿ ತೊಂದರೆ ಆಗುವಂಥ, ನಿಮ್ಮ ಮೂಲಭೂತ ಹಕ್ಕುಗಳಿಗೆ ಅಲ್ಲೇನಾದರೂ ಡಿಸ್ಟರ್ಬ್ ಆಗುವಂಥ ಅಂಶಗಳಿದ್ದರೆ ನೀವು ಅದನ್ನು ಚರ್ಚೆಗೆ ತೊಗೊಳ್ಬೋದು. ಇಲ್ಲ ಸರ್, ಇದರಲ್ಲಿ ಇದು ಸರಿ ಇಲ್ಲ, ಇದು ಬೇಡ, ತೆಗೀರಿ, ಇದನ್ನು ಹಿಂಗೆ ಮಾಡಿರಿ ಅಂತ ಅದಕ್ಕೆ ತಿದ್ದುಪಡಿಗಳನ್ನು ನೀವು ಹೇಳ್ಬೋದು, ಸಲಹೆ ಸೂಚನೆಗಳನ್ನ ಕೊಡ್ಬೋದು. ಹೊರತು ನೀವು ಯೂನಿಫಾರ್ಮ್ ಸಿವಿಲ್ ಕೋಡು ಬೇಡವೇ ಬೇಡ ಅಂತ ಹೇಳಂಗಿಲ್ಲ. ಯು ಕಾಂಟ್ ಔಟ್ರೈಟ್ ಟೋಟಲಿ ರಿಜೆಕ್ಟ್ ದಟ್ ಐ ಡೋಂಟ್ ವಾಂಟ್ ಸಿವಿಲ್ ಕೋಡ್. ಯು ಮಸ್ಟ್ ಹ್ಯಾವ್ ಎ ಸಿವಿಲ್ ಕೋಡ್. ಸಿವಿಲ್ ಕೋಡನ್ನು ಈ ದೇಶದ ಎಲ್ಲ ನಾಗರಿಕರು ಒಪ್ಪಲೇಬೇಕು. ನಾನು ಒಪ್ಪಬೇಕು, ನೀವು ಒಪ್ಪಬೇಕು, ಎಲ್ಲರೂ ಒಪ್ಪಬೇಕು. ಯಾಕೆಂದರೆ ಅದು ಸಂವಿಧಾನದಲ್ಲೇ ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಅದು ಬೇಕು ಅಂತ ಹೇಳಿದ್ದಾರೆ, ಬೇಡ ಅಂತ ಹೇಳಿಲ್ಲ. ಅರ್ಥ ಆಯ್ತಾ? ಮತ್ತು ಸುಪ್ರೀಂ ಕೋರ್ಟ್ ಕೂಡ 3-4 ಬಾರಿ ತೀರ್ಪು ಕೊಟ್ಟಿದೆ, ಈ ದೇಶಕ್ಕೆ ಕಾಮನ್ ಸಿವಿಲ್ ಕೋಡ್ ಬೇಕು, ಅದನ್ನು ಮಾಡಬೇಕು, ನೀವು ಆದಷ್ಟು ಬೇಗ ಮಾಡಿರಿ ಅಂತ
ಕೇಂದ್ರ ಸರ್ಕಾರಕ್ಕೆ 3-4 ಬಾರಿ ಎಚ್ಚರಿಕೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಈಗ ಮೊನ್ನೆ ಆ ಎಚ್ಚರಿಕೆ ಕೊಟ್ಟಿದ್ದಕ್ಕೇ ಈಗ ಅದಕ್ಕೊಂದು ಅಂದರೆ ನೀವು ಯಾವ ವಿಚಾರದಲ್ಲಿ ನಿಮಗೆ ಭಿನ್ನಾಭಿಪ್ರಾಯ ಬರುತ್ತೆ ಅದನ್ನು ಚರ್ಚೆ ಮಾಡಿರಿ. ಆದರೆ ನಮಗೆ ಸಿವಿಲ್ ಕೋಡೇ ಬೇಡ ಅಂತ ಹೇಳಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಒಂದು. ಇನ್ನೊಂದು ಸಕ್ಸೆಷನ್ ಆಫ್ ಪ್ರಾಪರ್ಟಿ. ಸಕ್ಸೆಷನ್ ಆಫ್ ಪ್ರಾಪರ್ಟಿ ಅಂದರೆ ಏನು? ಆಸ್ತಿಯ ವಾರಸುದಾರಿಕೆ, ಇನ್ಹೆರಿಟೆನ್ಸ್ ಆಫ್ ದಿ ಪ್ರಾಪರ್ಟಿ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಆಚರಣೆ ಇದೆ. ಕೆಲವು ಧರ್ಮದಲ್ಲಿ ಮಹಿಳೆಯರಿಗೆ ಆಸ್ತಿಯ ಹಕ್ಕಿಲ್ಲ, ಇನ್ನು ಕೆಲವು ಧರ್ಮದಲ್ಲಿ ಮಹಿಳೆಯರಿಗೆ ಆಸ್ತಿಯ ಹಕ್ಕು ಇದೆ, ಇನ್ನು ಕೆಲವು ಧರ್ಮಗಳಲ್ಲಿ ಪೂರ್ತಿ ಹಕ್ಕಿಲ್ಲ, ಅರ್ಧಂಬರ್ಧ ಭಾಗಶಃ ಹಕ್ಕಿದೆ. ಇದು ಸರಿಯಲ್ಲ. ಪ್ರತಿಯೊಬ್ಬ ಮಹಿಳೆಗೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ, ಕೌಟುಂಬಿಕ ಆಸ್ತಿಯಲ್ಲಿ ಪಾಲು ಕೊಡುಕೊಳ್ಳುವುದಕ್ಕೆ ಹಕ್ಕು ಕೊಡಬೇಕು. ಆ್ಯನ್ ಈಕ್ವಲ್ ಶೇರ್ ಫಾರ್ ಎವ್ರಿ ಪರ್ಸನ್ in the family property or the ancestral property, whether it is man or woman. ಮನುಷ್ಯ ಪುರುಷ ಇರಲಿ ಮಹಿಳೆ ಇರಲಿ ಆಸ್ತಿಯ ವಾರಸುದಾರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮಲ್ಲಿ ಬಹಳ ಕಡೆ ಏನಾಗಿದೆ, ಮೇಲ್ ಡಾಮಿನೇಷನ್ ಇದೆ. ಆಸ್ತಿ ಎಲ್ಲ ಗಂಡಸರ ಹೆಸರಿನಲ್ಲಿ ಹೋಗುತ್ತೆ ಹೊರತು ಹೆಣ್ಮಕ್ಳ ಹೆಸರಲ್ಲಿ ಆಸ್ತಿ ಇರಲ್ಲ. ಯಾಕೆ ಈ ತಾರತಮ್ಯ? ಯಾಕೆ? ಮಹಿಳೆಗೂ ಕೂಡ ನೀವು ಸಮಾನತೆಯನ್ನು ಕೊಡಬೇಕಲ್ಲ. ಅದಕ್ಕೆ ಅವ್ರೇನು ಹೇಳ್ತಾರೆ, ಇಲ್ರಿ ಇದು ನಮ್ಮ ಧರ್ಮದಲ್ಲಿಲ್ಲ. ಹೌದು, ನಿಮ್ಮ ಧರ್ಮದಲ್ಲಿಲ್ಲ ಅಂತ ಅಂದ ಮಾತ್ರಕ್ಕೆ ಅವಳಿಗೆ ಸಿಗಬೇಕಾದ ನ್ಯಾಯವನ್ನು ನೀವು ಕೊಡಬೇಕಲ್ಲ. ವುಮೆನ್ ಆಲ್ಸೋ ನೀಡ್ ಜಸ್ಟಿಸ್. ಯು ಕಾಂಟ್ ಸೇ ದಟ್ ಬಿಕಾಸ್ ಇನ್ ಯುವರ್ ರಿಲಿಜನ್ ಇಟ್ ಈಸ್ ನಾಟ್ ಮೆನ್ಷನ್, ಯು ಕಾಂಟ್ ಡಿನೈ ದಟ್ ರೈಟ್ ಫಾರ್ ದ ವುಮೆನ್. ನಿಮ್ಮ ಧರ್ಮದಲ್ಲಿ ಏನೋ ಹೇಳಿದ್ದಾರೆ ಅಂಥೇಳಿ ನೀವು ಆ ಮಹಿಳೆಗೆ ಆಸ್ತಿಯ ಹಕ್ಕನ್ನೇ ಕೊಡಲ್ಲ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ. ಸಂವಿಧಾನದ ಉಲ್ಲಂಘನೆಯಾಗುತ್ತೆ. ರೈಟ್ ಟು ಈಕ್ವಾಲಿಟಿ, ಫಂಡಮೆಂಟಲ್ ರೈಟ್ ಟು ಈಕ್ವಾಲಿಟಿಯಲ್ಲಿ ಉಲ್ಲಂಘನೆ ಆಗುತ್ತೆ. ಹಾಗೆ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಆಸ್ತಿಯ ವಿಚಾರದಲ್ಲಾಗಲಿ ಮತ್ತು ಇನ್ನೂ ಕೆಲವು ಧರ್ಮದಲ್ಲಿ ದತ್ತು ಸ್ವೀಕಾರ ಅಂದರೆ ಯಾರಿಗೆ ಗಂಡು ಮಕ್ಕಳು ಇರಲ್ವೋ ಅವರು ಬೇರೆ ಕುಟುಂಬದಿಂದ ಒಂದು ಗಂಡು ಮಗುವನ್ನು ಅಡಾಪ್ಷನ್ ಮಾಡಿ ತಮ್ಮ ಮಗು ಪುತ್ರ ಅಂಥೇಳಿ ಅವ್ರು ಘೋಷಣೆ ಮಾಡಿಕೊಳ್ತಾರೆ. ಅದನ್ನು ಅಡಾಪ್ಷನ್ ಆಫ್ ಚೈಲ್ಡ್ ಅಂತ ಹೇಳ್ತಾರೆ. ಮಗುವನ್ನು ದತ್ತು ಸ್ವೀಕಾರ ಮಾಡಿ ತಮ್ಮ ಪುತ್ರನನ್ನಾಗಿ ಅಥವಾ ಪುತ್ರಿಯನ್ನಾಗಿ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇರಬೇಕು. ಇಲ್ಲೂ ಕೂಡ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಕೆಲವು ಧರ್ಮದಲ್ಲಿ ದತ್ತು ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಇದೆ, ಕೆಲವು ಧರ್ಮದಲ್ಲಿ ದತ್ತು ಸ್ವೀಕಾರ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ಕೆಲವು ಧರ್ಮದಲ್ಲಿ ನೀವು ದತ್ತು ಸ್ವೀಕಾರ ಮಾಡಿದರೆ ಅದು ಕಾನೂನುಬದ್ಧ ಅಲ್ಲ, ಇಟ್ ಈಸ್ ನಾಟ್ ಲೀಗಲಿ ವ್ಯಾಲಿಡ್ ಅಂತ ಹೇಳ್ತಾರೆ. ಈ ಗೊಂದಲಗಳು ಇವೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆ ಗೊಂದಲಗಳನ್ನು ಸರಿಪಡಿಸುವುದೇ ಈ ಸಿವಿಲ್ ಕೋಡಿನ ಉದ್ದೇಶ. ದ ಪರ್ಪಸ್ ಆಫ್ ದ ಕಾಮನ್ ಸಿವಿಲ್ ಕೋಡ್ ಈಸ್ ಟು ಅವಾಯ್ಡ್ ಕನ್ಫ್ಯೂಷನ್ಸ್, ಕಾಂಟ್ರಾಸ್ಟ್, ಪ್ಯಾರಡಾಕ್ಸಸ್, ಅನಾಮಲೀಸ್ ಇನ್ ಅವರ್ ಸಿವಿಲ್ ಲೈಫ್. ನಮ್ಮ ನಾಗರಿಕ ಬದುಕಿನಲ್ಲಿರುವಂತಹ ಕುಂದುಕೊರತೆಗಳನ್ನು, ಲೋಪದೋಷಗಳನ್ನು, ವಿರೋಧಾಭಾಸಗಳನ್ನು, ವೈರುಧ್ಯಗಳನ್ನು ನಿವಾರಿಸಿ ಈ ದೇಶದ ಎಲ್ಲ ನಾಗರಿಕರು ಒಂದೇ ತೆರನಾಗಿ ಇರಲಿ ಅನ್ನುವುದೇ ಏಕರೂಪ ನಾಗರಿಕ ಸಂಹಿತೆಯ ಮೂಲ ಉದ್ದೇಶ. ಅದಕ್ಕಾಗಿಯೇ ಮಾಡ್ರಿ ಅಂತ ಅಂಬೇಡ್ಕರ್ ಅವರು ಆರ್ಟಿಕಲ್ 44 ಹೇಳಿದ್ದಾರೆ. ಹಾಗಾಗಿ ಆ ಕಾಮನ್ ಸಿವಿಲ್ ಕೋಡ್ ಏನು ಅಂತ ನೀವು ತಿಳ್ಕೊಂಡ್ಮೇಲೆ ಅದು ಯಾಕೆ ಬೇಕು ಅಂತ ನಾನು ಈಗ ತಾನೇ ಹೇಳಿದೆ. ವೈ ಇಟ್ ಈಸ್ ನೀಡೆಡ್? ಇಟ್ ಈಸ್ ನೀಡೆಡ್ ಫಾರ್ ದ ಪರ್ಪಸ್ ಆಫ್ ಯುನಿಟಿ ಆ್ಯಂಡ್ ಹಾರ್ಮನಿ. ರಾಷ್ಟ್ರದಲ್ಲಿ ಏಕತೆ ಮತ್ತು ಸಾಮರಸ್ಯ, ನಮ್ಮ ರಾಷ್ಟ್ರದ ಜನರಲ್ಲಿ ಏಕತೆ ಮತ್ತು ಸಾಮರಸ್ಯ, ಸೌಹಾರ್ದತೆ ಬೆಳಿಬೇಕು ಅಂದರೆ ನಮ್ಮಲ್ಲಿ ಕಾಮನ್ ಸಿವಿಲ್ ಕೋಡ್ ಇರಲೇಬೇಕು. ಕಾಮನ್ ಸಿವಿಲ್ ಕೋಡ್ ಇಲ್ಲ ಅಂದರೆ ದೇಶದ ಜನ ಒಗ್ಗಟ್ಟಾಗಿ ಇರಲಿಕ್ಕಾಗಲ್ಲ, ಸಾಮರಸ್ಯದಿಂದ ಸ್ನೇಹ ಭಾವದಿಂದ ಇರಲಿಕ್ಕಾಗಲ್ಲ. ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು, ಜಗಳಾಟಗಳು, ಕಚ್ಚಾಟಗಳು, ಸಂಘರ್ಷಗಳು ಇತ್ಯಾದಿಗಳು ಶುರುವಾಗ್ತವೆ. ಅಂದರೆ ಅವ್ರಿಗೊಂದು ನಿಯಮ, ನನಗೊಂದು ನಿಯಮ. ನಮ್ಮ ಪಕ್ಕ ಹಳ್ಳಿ ಭಾಷೆಯಲ್ಲಿ ಹೇಳೋದಾದರೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಹೇಳ್ತಾರೆ. ಏನು ಸರ್ ಅವ್ರಿಗಾದರೆ ಬೆಣ್ಣೆ ಕೊಟ್ರಿ, ನಮಗಾದರೆ ಸುಣ್ಣ ಕೊಟ್ರಿ ಅಂತ ಹೆಂಗೆ ಹಳ್ಳಿಯಲ್ಲಿ ಜಗಳ ಬರುತ್ತೆ. ಅದು ಆಗಬಾರ್ದು ಅಂದರೆ ನಾವು ಈ ವಿಚಾರದಲ್ಲಿ, ಮತ್ತು ಅಲ್ಲಿ ಇನ್ನೂ ಒಂದು ಲಾಸ್ಟ್ ಪಾಯಿಂಟ್ ಹೇಳ್ತೀನಿ. ಕಾಮನ್ ಸಿವಿಲ್ ಕೋಡ್ ಸಂಬಂಧಪಟ್ಟಿರೋದು ಈ 4 ಪಾಯಿಂಟಿಗೆ, ಬೇರೆ ಇನ್ನು ಯಾವ ವಿಷಯಕ್ಕಿಲ್ಲ, ನೆನ್ಪಿಟ್ಕೊಳ್ಳಿ. ಒಂದು, ಮದುವೆ, ವಿಚ್ಛೇದನ, ಆಸ್ತಿಯ ವಾರಸುದಾರಿಕೆ ಮತ್ತು ಮಗುವಿನ
ದತ್ತು ಸ್ವೀಕಾರ, ಅಡಾಪ್ಷನ್ ಆಫ್ ಎ ಚೈಲ್ಡ್. ಈ 4 ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಸಿವಿಲ್ ಕೋಡನ್ನು ಮಾಡ್ತೇವೆ. ಇನ್ನು ನಿಮ್ಮ ಯಾವುದೇ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಮಾಡಲ್ಲ. ನಿಮ್ಮ ಇತರ ಧಾರ್ಮಿಕ ನಂಬಿಕೆ ಆಚರಣೆಗಳೇನಿವೆ ಅವೆಲ್ಲ ಹಾಗೇ ಇರ್ತವೆ. ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಡಿಸ್ಟರ್ಬ್ಡ್ ಅಟ್ ಆಲ್. ಯು ಕ್ಯಾನ್ ಫಾಲೋ ಯುವರ್ ರಿಲಿಜನ್, ಯು ಕ್ಯಾನ್ ಫಾಲೋ ಯುವರ್ ರಿಲಿಜಿಯಸ್ ಫೇತ್, ಯು ಕ್ಯಾನ್ ಫಾಲೋ ಯುವರ್ ರಿಲಿಜಿಯಸ್ ಪ್ರಾಕ್ಟೀಸಸ್. ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಡಿಸ್ಟರ್ಬ್ಡ್ ಅಟ್ ಆಲ್. ಬಟ್ ಈ 4 ವಿಚಾರದಲ್ಲಿ ಮ್ಯಾರೇಜ್, ಡೈವೋರ್ಸ್, ಸಕ್ಸೆಷನ್, ಅಡಾಪ್ಷನ್, ಅದಕ್ಕೆ ನಿಮಗೊಂದು ಕೋಡ್ ವರ್ಡ್ ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ನಾಗರಿಕ ಸಂಹಿತೆ ಅಂತ ಹೇಳಿದರೆ ಈ ಕೋಡ್ ವರ್ಡ್ ನೆನ್ಪಿಟ್ಕೊಳ್ಳಿ. ಅಂದರೆ ನಿಮಗೂ ಅಷ್ಟು ಪಾಯಿಂಟ್ಸು ಒಟ್ಟಿಗೆ ನೆನಪಿಗೆ ಬರ್ತದೆ. MDSA, ಈ ಕೋಡ್ ವರ್ಡ್ ನೆನ್ಪಿಟ್ಕೊಳ್ಳಿ. ಅಂದರೆ ಈ 4 ವಿಷಯ ನಿಮಗೆ ಮರ್ತು ಹೋಗುತ್ತೆ. ನಾನು ಕ್ಲಾಸ್ ಮುಗಿದ ಮೇಲೆ ಏನೋ ಹೇಳಿದ್ರು ಸರ್ ಅಂತ ಮತ್ತೆ ಮರ್ತು ಬಿಡ್ಬೇಡ್ರಿ. ಈ 4 ವಿಷಯ ನಿಮ್ಮ ಮೈಂಡಲ್ಲಿ ಇರಬೇಕು. ಅಂದರೆ ಮೆಮರಿ ಟೆಕ್ನಿಕ್. M ಅಂದರೆ ಮ್ಯಾರೇಜು, D ಅಂದರೆ ಡೈವೋರ್ಸು, S ಅಂದರೆ ಸಕ್ಸೆಷನ್ ಆಫ್ ಪ್ರಾಪರ್ಟಿ, A ಅಂದರೆ ಅಡಾಪ್ಷನ್, ದತ್ತು ಸ್ವೀಕಾರ. ಈ 4 ವಿಚಾರಗಳಿಗೆ ಮಾತ್ರ ನಾವು ಸಿವಿಲ್ ಕೋಡ್ ಮಾಡ್ತಿದ್ದೇವೆ. ಇನ್ನು ಯಾವುದೇ ವಿಚಾರಗಳಲ್ಲಿ ಯಾವ ಚೇಂಜಸ್ಸು ಇಲ್ಲ, ಯಾವ ಡಿಸ್ಟರ್ಬೆನ್ಸ್ ಇಲ್ಲ. ಮುಸ್ಲಿಮರು ಅವರು ಖುರಾನ್ ಫಾಲೋ ಮಾಡ್ಬೋದು, ಹಿಂದೂಗಳು ತಮ್ಮ ವೇದ ಧರ್ಮಗಳನ್ನ ಫಾಲೋ ಮಾಡ್ಬೋದು, ಜೈನರು ತಮ್ಮ ಧರ್ಮ ಫಾಲೋ ಮಾಡ್ತಾರೆ, ಕ್ರೈಸ್ತರು ಬೈಬಲ್ ಫಾಲೋ ಮಾಡ್ತಾರೆ. ಅವ್ರವ್ರ ಧರ್ಮ, ಅವ್ರವ್ರ ನಂಬಿಕೆ ಅವ್ರು ಮಾಡ್ತಾರೆ. ಅಬ್ಸಲ್ಯೂಟ್ಲಿ ನೋ ಡಿಸ್ಟರ್ಬೆನ್ಸ್ ಎಟ್ ಆಲ್. ಯಾರಿಗೂ ಯಾವ ತೊಂದರೆ ಇಲ್ಲ. ಬಟ್ ಈ 4 ವಿಚಾರದಲ್ಲಿ ಮಾತ್ರ ನಾವು ಒಗ್ಗಟ್ಟಾಗಲೇಬೇಕು. ಯು ಹ್ಯಾವ್ ಟು ಫಾಲೋ ಇನ್ ಲೈನ್ with regard to these 4 items, because it is needed for the unity of the country, it is needed for the harmony of the country, it is needed for the brotherhood. ಅದಕ್ಕೆ ಭಾಯಿಚಾರ ಅಂತಾರೆ ಹಿಂದಿಯಲ್ಲಿ. ಅದಕ್ಕೆ ಅಲ್ಲಿ ಇನ್ನೂ ಒಂದು ಪ್ರೂಫ್ ನಾನು ನಿಮಗೆ ಕೊಡ್ತೇನೆ. ನಿಮ್ಮ ಪ್ರಿಯಾಂಬಲನ್ನೇ ನೆನ್ಪು ಮಾಡ್ಕೊಳ್ಳಿ. ಪ್ರಿಯಾಂಬಲಲ್ಲಿ ಯಾವ ಶಬ್ದವನ್ನು ಬಳಸ್ತಾರೆ? ಫ್ರೆಟರ್ನಿಟಿ, ಪ್ರಮೋಟಿಂಗ್ ಫ್ರೆಟರ್ನಿಟಿ ಅಮಂಗ್ ಆಲ್, ಅಪ್ಹೋಲ್ಡಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಅಂತ ಬಳಸ್ತಾರೆ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಪ್ರಿಯಾಂಬಲ್ನಲ್ಲಿ ಅಂಬೇಡ್ಕರ್ ಅವರು ಸ್ಪಷ್ಟಪಡಿಸ್ತಾರೆ, ವ್ಯಕ್ತಿಯ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ನಾಗರಿಕರಲ್ಲಿ ಸಹೋದರತ್ವದ ಭಾವನೆಯನ್ನು ಬೆಳೆಸುತ್ತೇವೆಂದು ಈ ಮೂಲಕ ನಾವು ದೃಢ ಸಂಕಲ್ಪ ಮಾಡಿದ್ದೇವೆ. ಪ್ರಿಯಾಂಬಲ್ನಲ್ಲೇ ಹೇಳಿದ್ದಾರೆ. ಮತ್ತು ನೀವು ಪ್ರಿಯಾಂಬಲನ್ನು ಓದಿಬಿಟ್ಟು ನನಗೆ ಆರ್ಟಿಕಲ್ 44 ಬೇಡ ಅಂದರೆ ಏನರ್ಥ? ನೀವು ಪ್ರಿಯಾಂಬಲ್ ಒಪ್ಕೊಂಡ ಮೇಲೆ ಆರ್ಟಿಕಲ್ 44 ಒಪ್ಪಲೇಬೇಕು. ಒನ್ಸ್ ಯು ಎಕ್ಸೆಪ್ಟ್ ದ ಪ್ರಿಯಾಂಬಲ್, ಇದನ್ನು ಯಾಕೆ ನಾನು ಪ್ರಿಯಾಂಬಲ್, ಆ ಪೀಠಿಕೆಯಲ್ಲಿ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಅಂತಿದೆ, ಅಲ್ಲಿ ನೀವು ಮಹಿಳೆಗೆ ಆಸ್ತಿ ಹಕ್ಕು ಕೊಡಲ್ಲ ಅಂದರೆ ಏನರ್ಥ? ಆ ಮಹಿಳೆಗೆ ಟ್ರಿಪಲ್ ತಲಾಕ್ ಕೊಡ್ತೀವಿ, ಅವಳು ಏನಾದರೂ ಮಾಡ್ಕೊಳ್ಳಿ, ಅವಳ ಜೀವನ ಹಾಳಾದ್ರೆ ಹಾಳಾಗಲಿ ಅಂದರೆ ಏನರ್ಥ? ಅಥವಾ ಒಬ್ಬ ವ್ಯಕ್ತಿ ಎಷ್ಟು ಮದುವೆಯನ್ನಾದರೂ ಆಗ್ಬೋದು, ಅದಕ್ಕೆ ಯಾವ ರೆಸ್ಟ್ರಿಕ್ಷನ್ ಇಲ್ಲ ಅಂತ ಹೇಳಿದರೆ ಅದಕ್ಕೇನರ್ಥ? ಸೊ ನೀವು ಆ ಪ್ರಿಯಾಂಬಲನ್ನು ಎಕ್ಸೆಪ್ಟ್ ಮಾಡಿದ ಮೇಲೆ ಆರ್ಟಿಕಲ್ 44 ಆಟೋಮ್ಯಾಟಿಕಲಿ ಯು ಹ್ಯಾವ್ ಟು ಎಕ್ಸೆಪ್ಟ್. ಇಟ್ ಇಸ್ ಅ ಕರೋಲರಿ. ಆರ್ಟಿಕಲ್ 44 ಈಸ್ ಕರೋಲರಿ ಆಫ್ ದ ಪ್ರಿಯಾಂಬಲ್ ಅಂತ ಹೇಳ್ತೀವಿ ನಾವು. 44ನೇ ವಿಧಿ ಸಂವಿಧಾನ ಪೀಠಿಕೆಗೆ ಅನುಗುಣವಾಗಿ ಬಂದಿದೆ, ಅನುಸರಣೆಯಾಗಿ ಬಂದಿದೆ. ನೀವು ಪ್ರಿಯಾಂಬಲ್ ಒಪ್ತೀವಿ ಅನ್ನೋದಾದರೆ ಆರ್ಟಿಕಲ್ 44 ಎಸ್ ಅನ್ನಲೇಬೇಕು, ನೋ ಅನ್ನೋ ಪ್ರಶ್ನೆ ಇಲ್ಲ. ನೀವು ನೋ ಯಾವಾಗ ಅನ್ಬೇಕು? ಇಲ್ಲಿ ಲಾಸ್ಟ್ ಪಾಯಿಂಟ್ ಹೇಳ್ತೀನಿ. ಯಾವಾಗ ನೋ ಅನ್ನಬೇಕು ಅಂದರೆ, ಈ ನಾಗರಿಕ ಸಂಹಿತೆಯಿಂದ ನಿಮ್ಮ ಮೂಲಭೂತ ಹಕ್ಕು ಏನಾದರೂ ಡಿಸ್ಟರ್ಬ್ ಆದರೆ, ಆ ವರ್ಡ್ ನೆನ್ಪಿಟ್ಕೊಳ್ಳಿ. ಯು ಕ್ಯಾನ್ ರೈಟ್ ಇಟ್ ಆಲ್ಸೋ, ಅದನ್ನು ನೋಟ್ ಮಾಡಿ ಬರ್ಕೊಂಬಿಡಿ. ಕಾಮನ್ ಸಿವಿಲ್ ಕೋಡ್ ಜಾರಿಗೆ ತರೋದರಿಂದ ನಾಗರಿಕರ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳಿಗೆ ಏನಾದರೂ ಡಿಸ್ಟರ್ಬ್ ಆದರೆ ಆವಾಗ ನೀವು ಅದನ್ನು ಬೇಡ ಅಂತ ಹೇಳ್ಬೋದು. ದೆನ್ ಯು ಕ್ಯಾನ್ ಸೇ, ಇಲ್ಲ ಸರ್ ಇದು ನಮ್ಮ ಮೂಲಭೂತ ಹಕ್ಕುಗಳಿಗೆ ತೊಂದರೆಯಾಗುತ್ತೆ, ಬೇಡ ಅಂತ ಅವಾಗ ಹೇಳ್ಬೋದು. ಬರೀ ಹೇಳೋದಷ್ಟೇ ಅಲ್ಲ, ಯು ಕ್ಯಾನ್ ಚಾಲೆಂಜ್ ಇಟ್ ಇನ್ ದ ಕೋರ್ಟ್. ಅದು ನಾನು ಅನೇಕ ಸಾರಿ ತರಗತಿಗಳಲ್ಲಿ ಹೇಳಿದ್ದೀನಿ, ನಿಮಗೂ ಈಗ ಹೇಳ್ತೀನಿ. ಯೂನಿಫಾರ್ಮ್ ಸಿವಿಲ್ ಕೋಡ್ ಇನ್ನೂ ಜಾರಿಗೆ ಬಂದಿಲ್ಲ, ಇನ್ನೂ ಡ್ರಾಫ್ಟ್ ರೆಡಿ ಆಗ್ತಾ ಇದೆ, ಮುಂದೆ ಬರುತ್ತೆ. ಸಂವಿಧಾನ ಅದಕ್ಕೆ ಅಂಗೀಕಾರ ಆಗಿ ಪಾರ್ಲಿಮೆಂಟಲ್ಲಿ ಜಾರಿಗೆ ಬರುತ್ತೆ. ಆಗಲೂ ಕೂಡ ನಿಮಗೆ ನಾಗರಿಕ ಸಂಹಿತೆಯಿಂದ ತೊಂದರೆ ಆಗುತ್ತೆ ನಮ್ಮ ಫಂಡಮೆಂಟಲ್ ರೈಟ್ಸಿಗೆ ಅಂದರೆ ಯು ಕ್ಯಾನ್ ಚಾಲೆಂಜ್ ಇಟ್ ಇನ್ ದ ಕೋರ್ಟ್. ನೀವು ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಆರ್ಟಿಕಲ್ 226 ಅಡಿಯಲ್ಲಿ ಹೈಕೋರ್ಟಿಗೆ ಹೋಗ್ಬೋದು. ಆರ್ಟಿಕಲ್ 32 ಅಡಿಯಲ್ಲಿ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಇದೆ. ನಿಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆಯಾಗಿದೆ ಅಂತ ನೀವು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ರಿಟ್ ಪಿಟಿಷನ್ ಹಾಕ್ಬೋದು. ಅವಾಗ ನ್ಯಾಯಾಧೀಶರು ಅದನ್ನು ವಿಚಾರಣೆ ಮಾಡ್ತಾರೆ. ಹೌದು, ಈ ಸಿವಿಲ್ ಕೋಡಿಂದ ನಿಮ್ಮ ಹಕ್ಕಿಗೆ ತೊಂದರೆಯಾಗಿದೆ ಅಂತ ಕೋರ್ಟಿಗೆ ಅನಿಸಿದರೆ
ಅವರೇ ಅದನ್ನು ತೆಗಿತಾರೆ, ಅದನ್ನು ಸರಿಪಡಿಸ್ತಾರೆ. ಆದರೆ ಈಗ ನಮ್ಮ ದೇಶದಲ್ಲಿ ಏನು ನಡೆದಿದೆ ಅಂದರೆ, ಅದೇನೋ ಒಂದು ಗಾದೆ ಮಾತು ಹೇಳ್ತಾರೆ, ಕೂಸು ಹುಟ್ಟೋಕೆ ಮುಂಚೆ ಕುಲಾವಿ ಹೊಲಿಸಿದ್ರು ಅಂತ. ಅಂದರೆ ಇನ್ನೂ ಮಗುವೇ ಹುಟ್ಟಿಲ್ಲ, ಆಗಲೇ ಕುಲಾವಿ ಹೊಲಿಸ್ಕೊಂಡು ಕೆಲವರು ಓಡಾಡ್ತಿದ್ದಾರೆ. ಸೊ ಇನ್ನೂ ಕಾಯ್ದೆನೇ ಜಾರಿಗೆ ಬಂದಿಲ್ಲ, ಇನ್ನೂ ಅದರ ಡ್ರಾಫ್ಟೇ ಹೊರಗೆ ಬಂದಿಲ್ಲ, ಅದರ ರೂಪರೇಷೆಗಳು ಔಟ್ಲೈನ್ ಏನು ಹೊರಗೆ ಬಂದಿಲ್ಲ. ಆಗಲೇ ಕೆಲವರು ಅದನ್ನು ವಿವಾದ ಮಾಡ್ತಿದ್ದಾರೆ. ನಮಗೆ UCC ಬೇಡ. ಯಾರೋ ಒಬ್ಬ ಮುಖ್ಯಮಂತ್ರಿಗಳು ಇದನ್ನು ಮಾಡಿದರು, ನಿಮ್ಮ ಇದರಲ್ಲಿ ಪಂಜಾಬಲ್ಲೂ ಮಾಡಿದರು, ಬಂಗಾಳದಲ್ಲೂ ಮಾಡಿದರು. UCC ಜಾರಿಗೆ ಬಂದರೆ ರಕ್ತಪಾತ ಆಗುತ್ತೆ, ಈ ದೇಶದಲ್ಲಿ ಇದಾಗುತ್ತೆ, ಗಲಭೆ ಆಗುತ್ತೆ. ಜಮ್ಮು ಕಾಶ್ಮೀರದ ಒಬ್ಬ ಮಾಜಿ ಮುಖ್ಯಮಂತ್ರಿ ಹೇಳ್ತಾಯಿದ್ರು, ಫಾರೂಕ್ ಅಬ್ದುಲ್ಲಾ ಅವರು, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದರೆ ಕಾಶ್ಮೀರ ಕಣಿವೆಯಲ್ಲಿ ರಕ್ತಪಾತ ಆಗುತ್ತೆ. ಯಾಕೆ ರಕ್ತಪಾತ ಆಗಬೇಕು? ನೀವು ನಮ್ಮ ಸಂವಿಧಾನದ ಒಳಗಡೆ ಇಲ್ವಾ? ಆರ್ ಯು ನಾಟ್ ವಿದಿನ್ ದಿ ಕಾನ್ಸ್ಟಿಟ್ಯೂಷನ್? ಜಮ್ಮು ಕಾಶ್ಮೀರ ಕೂಡ ಈಗ ಭಾರತ ಸಂವಿಧಾನಕ್ಕೆ ಒಳಪಟ್ಟಿದೆ, ನೆನಪಿರಲಿ. ಆರ್ಟಿಕಲ್ 370 ರದ್ದಾಗಿದೆ. ಈಗ ನೀವು ರಾಜ್ಯ ಅಲ್ಲ, ನೀವು ಬರೀ ಒಂದು ಕೇಂದ್ರಾಡಳಿತ ಪ್ರದೇಶ. ನಾವು ಜಮ್ಮು ಕಾಶ್ಮೀರ್ ಇಸ್ ಎ ಯೂನಿಯನ್ ಟೆರಿಟರಿ, ನಾಟ್ ಎ ಸ್ಟೇಟ್. ಆರ್ಟಿಕಲ್ 370 ಇಲ್ಲ. ಸಂವಿಧಾನ ಏನು ಹೇಳುತ್ತೆ ಅದನ್ನು ನೀವು ಕೇಳಬೇಕು. ನೀವು ಇದನ್ನು ಜಾರಿಗೆ ತಂದರೆ ನಾವು ಅಲ್ಲಿ ರಕ್ತಪಾತ ಮಾಡ್ತೀವಿ ಅಂದರೆ, ಹಾಗಾದರೆ ನಾಳೆ ಇನ್ನೊಂದು ಕಾನೂನು ತಂದರೆ ಇನ್ನೊಂದು ರಾಜ್ಯದವರು ನಾವು ರಕ್ತಪಾತ ಮಾಡ್ತೀವಿ ಅಂತ ಹೇಳ್ತಾರೆ. ಅವಾಗ ನೀವು ಅದಕ್ಕೆ ಒಪ್ಪಿಗೆ ಕೊಡ್ತೀರಾ? ಹಾಗೆ ಮಾಡೋಕ್ಕಾಗಲ್ಲ. ಈ ದೇಶವನ್ನು ನಿಮ್ಮ ರಾಜಕೀಯಕ್ಕಾಗಿ ಹಾಳು ಮಾಡಬೇಡಿ. ಡೋಂಟ್ ಡಿಸ್ಟ್ರಾಯ್ ಇಂಡಿಯಾ ಫಾರ್ ಯುವರ್ ಡರ್ಟಿ ಪಾಲಿಟಿಕ್ಸ್ ಅಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ. ನಿಮ್ಮ ಕೆಟ್ಟ ರಾಜಕೀಯಕ್ಕಾಗಿ, ಮತ ರಾಜಕೀಯಕ್ಕಾಗಿ ಓಟ್ ಬೇಕು ಅನ್ನುವರ ಕಾರಣಕ್ಕಾಗಿ ಸಂವಿಧಾನ ಉಲ್ಲಂಘನೆ ಮಾಡುವ ಮಟ್ಟಕ್ಕೆ ಹೋಗಬೇಡಿ. ಅದು ನಾನು ನಿಮಗೆ ರಿಕ್ವೆಸ್ಟು ಮಾಡ್ತೇನೆ, ಒಂದು ಎಚ್ಚರಿಕೆಯನ್ನು ಕೊಡ್ತೇನೆ. ಐ ವಿಲ್ ರಿಕ್ವೆಸ್ಟ್ ಆಲ್ಸೋ, ವಾರ್ನ್ ಆಲ್ಸೋ. ಸಂವಿಧಾನವನ್ನು ಟಚ್ ಮಾಡುವ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ, ನನಗೂ ಇಲ್ಲ, ನಿಮಗೂ ಇಲ್ಲ. ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಬಾಬಾ ಸಾಹೇಬ್ ಅವರು, ಅದನ್ನು ನಾನು ಫಾಲೋ ಮಾಡಬೇಕು, ನೀವು ಮಾಡಬೇಕು, ಎಲ್ಲರೂ ಮಾಡಬೇಕು. ನಾವು ಯಾರೂ ಸಂವಿಧಾನಕ್ಕಿಂತ ದೊಡ್ಡವರಲ್ಲ. ವಿ ಆರ್ ನಾಟ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್, ವಿ ಆರ್ ಆಲ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಅದು ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರೈಸ್ತ ಇರ್ಬೋದು, ಪಾರ್ಸಿ ಇರ್ಬೋದು, ಜೈನ್ ಇರ್ಬೋದು, ಯಾರೇ ಇರ್ಬೋದು, ಅವ್ರ ಧರ್ಮ ಜಾತಿ ಏನೇ ಇರಲಿ, ನಾವು ಈ ದೇಶದ ನಾಗರಿಕರು. ನಮಗೆಲ್ಲರೂ ಒಂದೇ ರೀತಿಯ ನಾಗರಿಕ ಸಂಹಿತೆ ಇರಬೇಕು. ಇಟ್ ಶಲ್ ಬಿ, ಇಟ್ ಶುಡ್ ಬಿ, ಆ್ಯಂಡ್ ಇಟ್ ವಿಲ್ ಬಿ. ಇನ್ನೊಂದು 5-6 ತಿಂಗಳಾದಮೇಲೆ ಅದು ಡ್ರಾಫ್ಟ್ ಬರುತ್ತೆ, ಆಮೇಲೆ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗುತ್ತೆ. ನೋಡಿ, ಈಗ ಕರೆಂಟ್ ಅಫೇರ್ಸ್ ಮುಂದಿನ ಟಾಪಿಕ್ನಲ್ಲಿ ಮಾತಾಡ್ತೀನಿ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟು ಈಗ ಜಾರಿಗೆ ಬಂದಿದೆ. ನಾಗರಿಕ ತಿದ್ದುಪಡಿ ಕಾಯ್ದೆ ಈಗ ಜಾರಿಗೆ ಬಂದಿದೆ. ಬರಲ್ಲ ಅಂತ ಎಲ್ಲ ಕೆಲವರು ಹೇಳಿದರು, ಈಗ ಜಾರಿಗೆ ಬಂದಿದೆ. ರಾಷ್ಟ್ರಪತಿಯವರು ನಿನ್ನೆ ಸೈನ್ ಹಾಕಿದ್ದಾರೆ, ನಿನ್ನೆಯಿಂದಲೇ ಅದು ದೇಶದಲ್ಲಿ ಜಾರಿಗೆ ಬಂದಿದೆ. ಅದೇ ಥರ ಯೂನಿಫಾರ್ಮ್ ಸಿವಿಲ್ ಕೋಡ್ ಕೂಡ ಇಂದಲ್ಲ ನಾಳೆ ಭಾರತದಲ್ಲಿ ಜಾರಿಗೆ ಬರುತ್ತೆ. ಅದು ಬರಬೇಕು. ಇದು ನಾನು ಹೇಳೋದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಬಗ್ಗೆ ಗಂಟೆಗಟ್ಟಲೆ ಭಾಷಣ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ. ನಾಗರಿಕ ಸಂಹಿತೆ ಯಾಕೆ ಬೇಕು ಅಂತ ಪ್ಲೀಸ್ ರೀಡ್ ದ ಸ್ಪೀಚಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಮತ್ತು ಮಾನ್ಯ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಹಲವು ಬಾರಿ ತೀರ್ಪಿನಲ್ಲಿ ಹೇಳಿದ್ದಾರೆ, ಈ ದೇಶಕ್ಕೆ ಕಾಮನ್ ಸಿವಿಲ್ ಕೋಡ್ ಬೇಕು, ಮಾಡಿರಿ ಅಂತ ಹೇಳಿದ್ದಾರೆ. ನಾವ್ಯಾರು ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರಲ್ಲ, ನಾವ್ಯಾರು ಅಂಬೇಡ್ಕರ್ ಅವರಿಗಿಂತ ದೊಡ್ಡವರಲ್ಲ. ಅವ್ರು ಹೇಳಿದ್ದನ್ನು ನಾವು ಎಲ್ಲ ಸರ್ಕಾರಗಳು, ಎಲ್ಲ ರಾಜ್ಯಗಳು, ಎಲ್ಲ CMಗಳು ಫಾಲೋ ಮಾಡಬೇಕು. ಇಲ್ಲಿ ಪಾಲಿಟಿಕ್ಸನ್ನು ಮಿಕ್ಸ್ ಮಾಡಬೇಡಿ. ನಿಮ್ಮ ಪಕ್ಷ ರಾಜಕೀಯವನ್ನು, ಮತ ರಾಜಕೀಯವನ್ನು, ವೋಟ್ ಬ್ಯಾಂಕ್ ರಾಜಕೀಯವನ್ನು ಈ ವಿಚಾರದಲ್ಲಿ ಮಿಕ್ಸ್ ಮಾಡುವುದು ತಪ್ಪು. ಇಟ್ಸ್ ಟೋಟಲಿ ರಾಂಗ್ ಆ್ಯಂಡ್ ಇಟ್ ಕೆನಾಟ್ ಬಿ ಜಸ್ಟಿಫೈಡ್ ಲೀಗಲಿ. ಸೊ ಹಾಗಾಗಿ ಈ ಏಕರೂಪ ನಾಗರಿಕ ಸಂಹಿತೆ ಕೂಡ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಬರುತ್ತೆ. ಅದು ಆದಷ್ಟು ಬೇಗ ಈ ದೇಶಕ್ಕೆ ಜಾರಿಗೆ ಬರಲಿ. ಅದರಿಂದ ನಮ್ಮ ದೇಶದ ಜನರಲ್ಲಿ ಏಕತೆ, ಸೌಹಾರ್ದತೆ, ಭ್ರಾತೃತ್ವ, ಒಂದು ಸಾಮರಸ್ಯ ಈ ದೇಶದಲ್ಲಿ ಮೂಡಲಿ ಅಂತ ಆಶಯ ಮಾಡ್ತಾ 44ರ ವಿಧಿಯ ಚರ್ಚೆಯನ್ನು ಮುಕ್ತಾಯಗೊಳಿಸ್ತೇನೆ. ಮುಂದಿನ ನನ್ನ ಸಂಚಿಕೆಯಲ್ಲಿ, ಏಕೆಂದರೆ ಸ್ವಲ್ಪ ಈಗ ಗ್ಯಾಪ್ ಆಗುತ್ತೆ, ನಾನು ಬೆಂಗಳೂರಿಗೆ ಹೊರಟಿರೋದ್ರಿಂದ, ಮತ್ತೆ ವಾಪಸ್ ಬಂದ ಮೇಲೆ ನಮ್ಮ ಮುಂದಿನ ಸಂಚಿಕೆ ಸಂವಿಧಾನದ ಚರ್ಚೆ ಮುಂದುವರಿಯುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಬಂದಾಗ ಆರ್ಟಿಕಲ್ 45ಇಂದ ತೊಗೊಳ್ತೇನೆ. ಈಗ 44ವರೆಗೆ ಹೇಳಿದ್ದೀನಿ. ನೆಕ್ಸ್ಟ್ ಬಂದಾಗ ಆರ್ಟಿಕಲ್ 45ಇಂದ 51ವರೆಗೆ ಉಳಿದ DPSPಯನ್ನು ನಾನು ನಂತರದಲ್ಲಿ ನಿಮಗೆ ಈ ಮಾಧ್ಯಮದ ಮೂಲಕ ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು.